ಗಣಪತಿಯನ್ನ ಪಾಲಿಸು ಗಂಭೀರ, ಗಣಪತಿಯನ್ನ ಪಾಲಿಸು, ಗಣಪತಿಯನ್ನ ಪಾಲಿಸು ಗಂಭೀರ, ಗಣಪತಿಯನ್ನ ಪಾಲಿಸು. ಪಾರ್ವತಿ ನಂದನ ಸುಂದರ ವದನ, ಪಾರ್ವತಿ ನಂದನ ಸುಂದರ ವದನ, ಸರ್ವಾದಿಸುರ ಪ್ರಿಯ ಶಿರಬಾಗುವೆನ, ಸರ್ವಾದಿಸುರ ಪ್ರಿಯ ಶಿರಬಾಗುವೆನ, ಗಣಪತಿಯನ್ನ ಪಾಲಿಸು ಗಂಭೀರ, ಗಣಪತಿಯನ್ನ ಪಾಲಿಸು, ಗಣಪತಿಯನ್ನ ಪಾಲಿಸು ಗಂಭೀರ, ಗಣಪತಿಯನ್ನ ಪಾಲಿಸು. ಧನ್ಯವಾದ ಜಾಗೃತಿ ಮೇರೆಗೆ. ಇತ್ತೆ ದುಂಬಗ ಬೈದಿಂಚಿ ಬಿನ್ನೆರೆಗೆ ಸ್ವಾಗತ ಕೊರ್ರೆ ಬರಂದುಲ್ಲೇರೆ ನಮ್ಮನೆ ಸದಸ್ಯರ ನೆಂಚಿನ ಪ್ರಕಾಶ್ ದೇವಡಿಗ ಮೇರ್. ಮಹಾವೀರ ಫ್ರೆಂಡ್ಸ್ ಕ್ಲಬ್ ಕೊಕ್ಕುಂದೂರು ಕಾರ್ಕಳ ಇದರ 25ನೇ ವರ್ಷದ ಬೆಳ್ಳಿ ಎಂಬದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಲಯನ್ಸ್ ಕ್ಲಬ್ ಕಾರ್ಕಳ ಇದರ ಅಧ್ಯಕ್ಷರಾದಂಥ ಶ್ರೀ ರಾಜರಾಮ್ ಕಡಂಬ ಇವರಿಗೆ ಮಹಾವೀರ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಜ್ಯೋತಿ ಜೆ ಪೈ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಉಡುಪಿ ಜಿಲ್ಲಾ ಗೈಡ್ಸ್ ಆಯುಕ್ತರು, ಇದರ ಅಧ್ಯಕ್ಷರ ಇವರಿಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಕಾರ್ಕಳದ ಖ್ಯಾತ ನ್ಯಾಯವಾದಿಗಳಾದ ಶ್ರೀ ಶೇಖರ್ ಮಡಿವಾಳ ಇವರಿಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಸ್ವಾಗತ ಬಯಸುತ್ತಿದ್ದೇವೆ. ರೋಟರಿ ಕ್ಲಬ್ ಕಾರ್ಕಳ ಇದರ ಅಧ್ಯಕ್ಷರಾದಂಥ ಶ್ರೀ ರವೀಂದ್ರಚಂದ್ರ ಶೆಟ್ಟಿ ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. NMAIT ನಿಟ್ಟೆ ಅಕೌಂಟ್ ಸೂಪರ್ಡೆಂಟ್ ಆದ ಶ್ರೀಮತಿ ಶೈಲಜಾ ವಿಜಯ ಶೆಟ್ಟಿ ಇವರಿಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ತುಷಾರ್ ಫ್ಯೂಯಲ್ಸ್ ಕಾಬೆಟ್ಟು ಕಾರ್ಕಳ ಇದರ ಮಾಲಕರಾದ ಶ್ರೀಮತಿ ದೇವಿಕಾ ರೈ ಇವರಿಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ದಯಾನಂದ ಶೆಟ್ಟಿ ಕೆಳಗಿನ ಮನೆ ಕೊಕ್ಕೊಂದೂರು ಇವರಿಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ದಯಾನಂದ ಭಂಡಾರಿ ಉದ್ಯಮಿಗಳು ಮಹೋದರ ನಿವಾಸ ನಕ್ರೆ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೂ ಇಲ್ಲಿ ಬಂದಂಥ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸ್ತೀನಿ. ಇತ್ತೆ ನನ್ನ ದುಂಬಗ ಬೈದಿಂಚಿನ ಅತಿಥಿಲೆಗೆ ಶಾಲು ಬೊಕ ಪೂಗುಚ್ಚ ಕೊರ್ದು ಸ್ವಾಗತ ಮಲ್ಪರುಲ್ಲೇರು ನಮ್ಮ ಮಹಾವೀರ ಫ್ರೆಂಡ್ಸ್ ಕ್ಲಬ್ದ ಸದಸ್ಯರನಕು ಸುರುಕಾದ ಇನಿತ ಸಭಾಧ್ಯಕ್ಷರಾಯಿನಂಚಿನ ರಾಜಾರಾಮ್ ಕಡಂಬ ಮೇರೆಗೆ ನಮ್ಮನೆ ಸಂಘದ ಅಧ್ಯಕ್ಷರು ಈ ವರ್ಷದ ಅಧ್ಯಕ್ಷರಾಯಿನಂಚಿನ ರಾಧೇಶ್ ಮೇರೆ ಶಾಲ್ ಪಾರ್ದು ಸ್ವಾಗತ ಕೊರಡು ಪಂದಕ್ಕೆ ಏನೊಂದಿಲ್ಲ. ಎಂಚನೆ ಮುಖ್ಯ ಅತಿಥಿಯಾದ ಬೈದಿನಂಚಿನ ಶ್ರೀಮತಿ ಜ್ಯೋತಿ ಜೆ ಪೈ ಮೇರೆಗೆ ಶ್ರೀಮತಿ ಸಂಧ್ಯಾ ಕದಂಬರು ಮೇರ್ ಬತ್ತದ ಶಾಲು ಪೂ ಕೊರ್ದು ಸ್ವಾಗತ ಮಲ್ಪಡೋದಕ್ಕೆ ಏನೊಂದಿಲ್ಲ. ಖ್ಯಾತ ನ್ಯಾಯವಾದಿ ಲಾಯನಿಚ್ಚಿನ ಶೇಖರ ಮಡಿವಾಳ ಮೇರೆಗೆ ನವೀನ್ ಶೆಟ್ಟಿ ಸದಸ್ಯರು ಬತ್ತದ ಶಾಲ್ ಪಾರ್ದು ಸ್ವಾಗತ ಮಲ್ಪಡೋದಕ್ಕೆ ಏನೊಂದಿಲ್ಲ. ರೋಟರಿ ಕ್ಲಬ್ದ ಅಧ್ಯಕ್ಷರು ನವೀನ್ ಚಂದ್ರ ಶೆಟ್ಟಿ ಮೇರೆಗೆ ಪ್ರವೀಣ್ ಆಚಾರ್ಯ ಬತ್ತದ ಶಾಲು ಪೂ ಕೊರ್ದು ಸ್ವಾಗತ ಕೊರಡು ಬಂದು ಕೇನೊಂದಿಲ್ಲ. ಅಂಚನೆ ಶ್ರೀಮತಿ ಶೈಲಜಾ ವಿಜಯ್ ಶೆಟ್ಟಿ ಮೇರೆಗೆ ಪ್ರಮೀಳಾ ಬದ್ದದ ಸ್ವಾಗತ ಕೊರಡು ಬಂದು ಕೇಳೊಂದಿಲ್ಲ.
ನವೀನ್ ಚಂದ್ರ ಶೆಟ್ಟಿ ಅಧ್ಯಕ್ಷರು ರೋಟರಿ ಕ್ಲಬ್ ಮೇರೆಗೆ ಪ್ರವೀಣ್ ಆಚಾರ್ಯ ಬತ್ತದ ಸ್ವಾಗತಕ್ಕೆ ಕೋರ್ಡ್ ಬಂದಕ್ಕೆ ಏನೊಂದು ಶ್ರೀಮತಿ ದೇವಿಕಾ ರೈ ಮೇರೆಗೆ ಕುಮಾರಿ ಧನ್ಯ ಬತ್ತದ ಸ್ವಾಗತ ಕೋರ್ಡ್ ಬಂದಕ್ಕೆ ಏನೊಂದಿಲ್ಲ. ಶ್ರೀ ದಯಾನಂದ ಶೆಟ್ಟಿ ಕೆಳಗಿನ ಮನೆ ಕುಕ್ಕುಂದೂರು ಮೇರೆಗೆ ಕಿಶೋರ್ ಶೆಟ್ಟಿ ಸದಸ್ಯರು ಶಾಲು ಪಾರ್ದು ಸ್ವಾಗತ ಬಯಸೋಡು ಬಂದು ಭಿನ್ನಯ ಮಲ್ತೊಂದಲ್ಲ. ದುಂಬಗೆ ದಯಾನಂದ ಭಂಡಾರಿ ಉದ್ಯಮಿಲು ಮೇರೆಗೆ ರವಿ ಸಂಘದ ಸದಸ್ಯರು ಮೇರೆ ಶಾಲು ಪಾರ್ದು ಸ್ವಾಗತ ಮಲ್ಪಟ್ಟು ಬಂದು ಭಿನ್ನಯ ಮಲ್ತೊಂದಲ್ಲ. ಮಹಾವೀರ ಫ್ರೆಂಡ್ಸ್ ಕ್ಲಬ್ದ ಈ ವರ್ಷದ ಅಧ್ಯಕ್ಷರಾಗಿನ ರಾಧೇಶ್ ಶೆಟ್ಟಿ ಮೇರೆಗೆ ಸಂಘದ ಸದಸ್ಯರು ಬದ್ದದ ಶಾಲ್ ಬಾರ್ದು ಸ್ವಾಗತ ಬಯಕೊಡಕ್ಕೆ ಏನೊಂದಿಲ್ಲ. ಅಂಚನೆ ಈ ವರ್ಷದ ಉಪಾಧ್ಯಕ್ಷರಾಗಿನ ಅಶ್ವಿನ್ ಮೇರೆಗೆ ಪ್ರಜ್ವಲ್ ಶೆಟ್ಟಿ ವೇದಿಕೆ ಬದ್ದದು ಶಾಲ್ ಬಾರ್ದು ಸ್ವಾಗತ ಬಯಕೊಡು ಬಂದು ಭಿನ್ನಯ ಮಲ್ತೊಂದಿಲ್ಲ. ಧನ್ಯವಾದ ಮಾತಾ ಸಂಘದ ಸದಸ್ಯರಿಗಳ ನನ್ನ ತುಂಬಗೆ ಕೋಡೆ ನಡೆತಿನಂಚಿನ ಈ ವರ್ಷದ ಸನ್ಮಾನ ಕಾರ್ಯಕ್ರಮ ಕೋಡೆ 13 ಜನಕ್ಕೆ ಈ ವೇದಿಕೆ ಪೊರ್ಲುದವರಂಗಡು ಸನ್ಮಾನ ಮಲ್ತೇರಿ ಅಕಲ್ ಮಲ್ತಿಚ್ಚಿನ ಕಾರ್ಯಗೆ ನಮ್ಮ ಕೊರ್ಪಿನ ಒಂಜಿ ಊರ್ದಕುಲಾದ ಕೊರ್ಪಿನ ಗೌರವನ ನಮ್ಮ ಸಂದಾಯದ ಮಲ್ತ ಕೋಡೆ ಅಂಚನೆ ಈ ಒಂಜಿ ದಿನಟ್ಟು 11 ಜನಕ್ಕೆ ಒಂದೇ ವೇದಿಕೆ ಸನ್ಮಾನ ಕಾರ್ಯಕ್ರಮವನ್ನು ನಡಪಡಿಸ್ಕೊಂಡು ಬಂದು ಅಕಲ ವಿವರನ್ನು ಓದ್ಕೊಂಡು ಬಂದು ಕೆಳಗಿನ ಮನೆ ದಯಾನಂದ ಶೆಟ್ಟಿ ಮೆರಡ ಭಿನ್ನಯ ಮಲ್ತೊಂದಲ್ಲೆ. ಬಂಧುಗಳೇ, ನಿನ್ನೆ 14 ಮಂದಿಯನ್ನು ನಮ್ಮ ರಜತ ಸಂಭ್ರಮದ ಈ ಸುಸಂದರ್ಭದಲ್ಲಿ ಸನ್ಮಾನಿಸಿ ಇಂದು 11 ಮಂದಿಯನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಲಿಕ್ಕೆ ಆಯ್ಕೆ ಮಾಡಿದ್ದೇವೆ. ಪ್ರಥಮವಾಗಿ ನಾನು ಆಗಲೇ ಹೆಸರು ಹೇಳಿದೆ, ಅಂಗನವಾಡಿ ಸಹಾಯಕಿಯರಾಗಿ ಸೇವೆ ಮಾಡಿದಂಥ ಈಗ ನಿವೃತ್ತಿ ಹೊಂದಿದಂಥ ಶ್ರೀಮತಿ ಲೀಲಾವತಿ ಪರಪು ಅಂಗನವಾಡಿ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸಿದವರು. ಹಾಗೆ ಶ್ರೀಮತಿ ಸುಂದರಿ ಇವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು. ಶ್ರೀಮತಿ ಸುಂದರಿ ಮತ್ತು ಶ್ರೀಮತಿ ಲೀಲಾವತಿ ಉಮೇಶ್ ಪರಪುವಿನಲ್ಲಿ ಸುದೀರ್ಘ 33 ವರ್ಷಗಳ ಕಾಲ ಅಂಗನವಾಡಿ ಸಹಾಯಕಿಯಾಗಿ ಇತ್ತೀಚೆಗೆ ನಿವೃತ್ತಿ ಹೊಂದಿದವರು. ಬಹುಶಃ ಅಂಗನವಾಡಿಯಲ್ಲಿ ಪ್ರಾರಂಭದ ದಿನದಿಂದ ಇಂದಿನ ನಿವೃತ್ತಿ ಹೊಂದುವವರೆಗೆ ಬಹುಶಃ ಅವರ ಬಗ್ಗೆ ಒಂದು ಯಾವುದೇ ಅಪಸ್ವರ ಟೀಕೆ ಬಂದದ್ದಿಲ್ಲ ಅಂತ ನಾವು ಕಣ್ಣಾರೆ ನೋಡಿದವರು. ದೂರದ ಜ್ಯೋತಿ ನಗರದಿಂದ ಇಲ್ಲಿಯ ಪರಪಿನ ಈ ಕಡೆಯವರೆಗೆ ಎಲ್ಲ ಚಿಕ್ಕ ಮಕ್ಕಳು ಪರಪು ಅಂಗನವಾಡಿಗೆ ಹೋಗಿ ಈಗ ಬಹುಶಃ ಈ ಸಭೆಯಲ್ಲೇ ಎಷ್ಟೋ ಮಂದಿ ಅವರ ಒಂದು ಸಹಾಯಕಿಯಾಗಿ ಅವರೊಟ್ಟಿಗೆ ಆ ಬಾಲ್ಯದ ದಿನಗಳನ್ನು ಕಳೆದು ಬಹುಶಃ ನೆನಪಿರ್ಬೋದು. ಶ್ರೀ ಉಮೇಶ್ ಅವರ ಧರ್ಮಪತ್ನಿ ಶ್ರೀಮತಿ ಲೀಲಾವತಿ ಅವರನ್ನು ಈ ಸಂದರ್ಭದಲ್ಲಿ ನಾವು ತಮ್ಮೆಲ್ಲರ ಸಮ್ಮುಖದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಎಲ್ಲ ಸಮಾರಂಭದ ಅಧ್ಯಕ್ಷರು ಅತಿಥಿಗಳು ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ತಾವು ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸುಂದರಿ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಸ್ಥಳೀಯ ಜಯಂತಿನಗರದ ಅಂಗನವಾಡಿಯಲ್ಲಿ 20 ವರ್ಷಗಳ ಕಾಲ ಸುದೀರ್ಘ ಅಂಗನವಾಡಿ ಸಹಾಯಕಿಯಾಗಿ ಸೇವೆಗೈದು ಕೆಲ ವರ್ಷಗಳ ಹಿಂದೆ ನಿವೃತ್ತಿಯಾದವರು. ಅವರನ್ನು ಕೂಡ ನಮ್ಮ ರಜತೋತ್ಸವದ ಸಂಭ್ರಮದಲ್ಲಿ ಸನ್ಮಾನಿಸಲು ಅಭಿನಂದಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಶ್ರೀಮತಿ ಲೀಲಾವತಿ ಇವರ ಮುಂದಿನ ಜೀವನವು
ಅತ್ಯಂತ ಸುಖಮಯವಾಗಲಿ, ಅವರಿಗೆ ಭಗವಂತನು ಆಯುರಾರೋಗ್ಯ ನೆಮ್ಮದಿಯನ್ನು ನೀಡಲಿ ಅನ್ನುವ ಹಾರೈಕೆಯೊಂದಿಗೆ ಶ್ರೀಮತಿ ಸುಂದರಿ ಅವರಿಗೂ ಮುಂದಿನ ಜೀವನ ಅತ್ಯಂತ ನೆಮ್ಮದಿಯಿಂದ ಕೂಡಿರಲಿ ಎನ್ನುವ ಹಾರೈಕೆಯೊಂದಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಅವರಿಗೆ ಧನ್ಯವಾದಗಳನ್ನು ನಮ್ಮ ಸಂಘದ ವತಿಯಿಂದ ಸಲ್ಲಿಸುತ್ತಾ ಸನ್ಮಾನಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳು. ನವೀದ್ ಜಾಹಿದ್ ಹುಸೇನ್, ತಂದೆ ಹೆಸರು ಜಾಹಿದ್ ಹುಸೇನ್, ತಾಯಿ ಯಾಸ್ಮಿನ್ ಜಾಹಿದ್ ಹುಸೇನ್, ಪದವಿ ಪೂರ್ವ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇದರಲ್ಲಿ ವತಿಯಿಂದ ನಡೆದಂಥ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ 600ರಲ್ಲಿ 578 ಅಂಕ ಗಳಿಸಿ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾರೆ. ಅವರನ್ನು ನಮ್ಮ ಸಂಘದ ರಜತೋತ್ಸವ ಸಂಭ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಕುಮಾರಿ ಶ್ರೇಯಾ ಶೆಟ್ಟಿ, ಇಲ್ಲಿ ನಮ್ಮ ಪರಿಸರದ ನಮನ್ ಜನರಲ್ ಸ್ಟೋರ್ನ ಮಾಲಕರು, ಬಿಲ್ಡಿಂಗ್ನ ಮಾಲಕರು ರಾಜಾರಾಮ ಕಡಂಬ ಅವರು, ಜನರಲ್ ಸ್ಟೋರ್ನ ಮಾಲಕರಾದ ಹರೀಶ್ ಎಂ ಶೆಟ್ಟಿ ಮತ್ತು ತಾಯಿ ನಳಿನಿ ಶೆಟ್ಟಿ, ಇವರ ಮಗಳು ಶ್ರೇಯಾ ಎಚ್ ಶೆಟ್ಟಿ 600ರಲ್ಲಿ 567 ಅಂಕವನ್ನು ಪದವಿ ಪೂರ್ವ ಪರೀಕ್ಷೆಯಲ್ಲಿ ಪಡೆದವರು. ಅವರನ್ನು ಕೂಡ ನಮ್ಮ ವಾರ್ಷಿಕೋತ್ಸವದ ರಜತೋತ್ಸವ ಸಂಭ್ರಮದ ಈ ಸುಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಲು ಅಭಿನಂದಿಸಲು ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ. ಇಬ್ಬರು ವಿದ್ಯಾರ್ಥಿಗಳನ್ನು ಗಣ್ಯರು ಸನ್ಮಾನಿಸ್ತಾ ಇದ್ದಾರೆ. ಅಭಿನಂದನೆಗಳು ಜಾಹಿದ್, ನವೀದ್ ಜಾಹಿದ್, ಶ್ರೇಯಾ ಶೆಟ್ಟಿ ಅವರಿಗೆ ಅವರ ಮುಂದಿನ ವಿದ್ಯಾರ್ಥಿ ಶೈಕ್ಷಣಿಕ ಜೀವನ ಇದಕ್ಕಿಂತಲೂ ಹೆಚ್ಚಿನ ಅವರು ಸಾಧನೆಯನ್ನು ಮಾಡಲಿ, ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅನ್ನುವ ಹಾರೈಕೆಯೊಂದಿಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕುಕ್ಕುಂದೂರು ಅಂಚೆ ಇಲಾಖೆಯಲ್ಲಿ ಸುದೀರ್ಘ 29 ವರ್ಷ ಸೇವೆ ಸಲ್ಲಿಸಿದ ಜಯಂತ್ ಪೋಸ್ಟ್ಮ್ಯಾನ್ ಆಗಿ ಸೇವೆ ಸಲ್ಲಿಸಿದ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಜಯಂತ್ ಅವರು ನಮ್ಮ ಸಂಘದ ಪದಾಧಿಕಾರಿಗಳು ಬಹಳ ಒಂದು ಆಲೋಚನೆ ಮಾಡಿ ಅವರ ಆಯ್ಕೆಯನ್ನು ಮಾಡಿದ್ದಾರೆ. ಯಾಕೆಂದರೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಒಂದು ಪೋಸ್ಟ್ಮ್ಯಾನ್ ಹುದ್ದೆಯಲ್ಲಿ ಹೇಗೆ ಒಂದು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿಷ್ಠೆಯನ್ನು ಮೆರೆಯಬಹುದು, ಅದನ್ನು ಜನರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಈ ಒಂದು ಸನ್ಮಾನ ನಿದರ್ಶನ. ಜಯಂತ್ ಅವರು ಶ್ರೀ ಗೋಪಾಲ ಮಡಿವಾಳ ಮತ್ತು ಶ್ರೀಮತಿ ಗುಲಾಬಿ ಇವರ ಪುತ್ರರಾಗಿ 1996ರಲ್ಲಿ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ಮ್ಯಾನ್ ಆಗಿ ಕೆಲಸಕ್ಕೆ ಸೇರಿದವರು. ಸುದೀರ್ಘ ಈಗ 29 ವರ್ಷ ಪೋಸ್ಟ್ಮ್ಯಾನ್ ಆಗಿ ಈಗಲೂ ನಮ್ಮ ಪರಿಸರದಲ್ಲಿ ನಮ್ಮ ಒಂದು ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಮತ್ತು ಸನ್ಮಾನವನ್ನು ಮಾಡಿದಂಥ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಅವರದ್ದು ಮುಂದಿನ ಜೀವನವು ಉಜ್ವಲವಾಗಲಿ ಅನ್ನೋ ಹಾರೈಕೆಯನ್ನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ಇನ್ನು ವಿಶೇಷವಾಗಿ ನಾವು ಯಾರಿಗೂ ಹೇಳಲಿಲ್ಲ, ನಮ್ಮ ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಸಲಹಾ ಸಮಿತಿಯಲ್ಲಿದ್ದುಕೊಂಡು ಈ ಒಂದು ಕಾರ್ಯಕ್ರಮ ಪ್ರಾರಂಭದಿಂದ ಒಂದು ಬೆನ್ನೆಲುಬಾಗಿ ನಮ್ಮೊಂದಿಗಿದ್ದಂಥ ಮತ್ತು ಸಮಾರಂಭದ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ರಾಜಾರಾಮ ಕಡಂಬ ಹಾಗೂ ಅವರ ಪತ್ನಿ ಸಂಧ್ಯಾ ಕಡಂಬ
ಅವರನ್ನು ಕೂಡ ನಾವು ಸನ್ಮಾನಿಸ್ತಾ ಇದ್ದೇವೆ. ಜೊತೆಗೆ ಶ್ರೀಮತಿ ಶೈಲಜಾ ವಿಜಯ್ ಶೆಟ್ಟಿ ಮತ್ತು ವಿಜಯ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮತ್ತು ಸತೀಶ್ ಆಚಾರ್ಯ ಮತ್ತು ಅವರ ಧರ್ಮಪತ್ನಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. 6 ಚೇರನ್ನು ವೇದಿಕೆಯಲ್ಲಿ ಸಿದ್ಧಪಡಿಸ್ತಾ ಇದ್ದಾರೆ ಸಂಘದ ಸದಸ್ಯರು. ದಯವಿಟ್ಟು ಶೈಲಜಾ ಶೆಟ್ಟಿಯವರು ಅವರ ತಮ್ಮ ಅನೂಪ್ರಾಜ್ ಸಂಘದ ಅಧ್ಯಕ್ಷರಾಗಿ ಪ್ರಾರಂಭದ ದಿನಗಳಲ್ಲಿ ಬಹಳಷ್ಟು ಒಂದು ಎಲ್ಲರ ಜೊತೆಗೂಡಿ ಸದಸ್ಯರದು ರಾಜಾರಾಮ ಕಡಂಬ ಅವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು ತಮ್ಮ ಧರ್ಮಪತ್ನಿ ಸಂಧ್ಯಾ ರಾಜಾರಾಮ ಕಡಂಬ ಅವರೊಂದಿಗೆ. ಹಾಗೆ ಸತೀಶ್ ಆಚಾರ್ಯ ಮತ್ತು ಅವರ ಧರ್ಮಪತ್ನಿ ಸತೀಶ್ ಆಚಾರ್ಯ ಇವರ ಧರ್ಮಪತ್ನಿ ವಸಂತಿ ಅವರು ಕೂಡ ಜೊತೆಯಾಗಿ ಆಸನವನ್ನು ಸ್ವೀಕರಿಸಬೇಕು. ರಾಜಾರಾಮ ಕಡಂಬ ಮತ್ತು ಸಂಧ್ಯಾ ಕಡಂಬ ಇಲ್ಲಿನ ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅದು ತಮ್ಮದೇ ಒಂದು ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪ್ರಾರಂಭದ ದಿನಗಳಿಂದಲೂ ಅವರ ಕುಟುಂಬದೊಂದಿಗೆ ಯಾವಾಗಲೂ ಸಹಕಾರ ನೀಡ್ತಾ ಬಂದವರು. ಈ ಒಂದು ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ವಿಶೇಷವಾಗಿ ಮತ್ತೊಂದು ರೀತಿಯಿಂದ ಅವರನ್ನು ಸನ್ಮಾನಿಸಬೇಕು. ಯಾಕೆಂದರೆ ಅವರು ಪ್ರಸ್ತುತ ಕಾರ್ಕಳ ಲಯನ್ಸ್ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಕಾರ್ಕಳ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರನ್ನು ಶೇಖರ ಮಡಿವಾಳ, ದಯಾನಂದ ಭಂಡಾರಿ, ನವೀನ್ ಚಂದ್ರ ಶೆಟ್ಟಿಯವರು ಮತ್ತು ಸಂಧ್ಯಾ ಕಡಂಬ ಅವರಿಗೆ ಜ್ಯೋತಿ ಜೆ ಪೈಯವರು, ದೇವಿಕಾ ರೈಯವರು ಬಂದು ಸನ್ಮಾನಿಸಬೇಕು. ಆಮೇಲೆ ಶೈಲಜಾ ವಿಜಯ್ ಶೆಟ್ಟಿಯವರು ಈಗ ಸ್ಥಳೀಯ ನಿವಾಸಿ ಆಗಿದ್ದವರು ಈಗ ನಿಟ್ಟೆಯಲ್ಲಿ ಅಂದರೆ ಉದ್ಯೋಗ ನಿಮಿತ್ತ ಅವರು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ಅಕೌಂಟ್ಸ್ ವಿಭಾಗದ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಕಾಲೇಜಿನ ಸಮೀಪ ಈಗ ನಿವಾಸ ಇದೆ. ಆದರೂ ತಮ್ಮ ಮೊದಲಿನ ನೆನಪುಗಳನ್ನು ಪ್ರತಿ ವರ್ಷ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿ, ಜೊತೆಗೆ ಅವರ ಪತಿ ವಿಜಯ್ ಶೆಟ್ಟಿಯವರು ಪತಿಗೆ ಒಂದು ಯಾವ ರೀತಿ ಮತ್ತು ಪತಿ ತನ್ನ ಪತ್ನಿಗೆ ಯಾವ ರೀತಿಯಲ್ಲಿ ಒಂದು ಪರಸ್ಪರ ಸಹಕಾರದೊಂದಿಗೆ ಒಮ್ಮತದೊಂದಿಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರಿಬ್ಬರ ಒಂದು ಸಲಹೆ ಸೂಚನೆ ಸದಾ ನಮಗೆ ಮಾರ್ಗದರ್ಶನ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ರಜತೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಸನ್ಮಾನವನ್ನು ಅವರು ಸ್ವೀಕರಿಸಬೇಕು. ಅದೇ ರೀತಿ ಸತೀಶ್ ಆಚಾರ್ಯ ಮತ್ತು ವಸಂತಿ ಆಚಾರ್ಯ ವಿಶ್ವಕರ್ಮ ಕೋಆಪರೇಟಿವ್ ಸೊಸೈಟಿ ವಿಶ್ವಕರ್ಮ ಬ್ಯಾಂಕ್ನ ಪ್ರಬಂಧಕರಾಗಿ ಮ್ಯಾನೇಜರ್ ಆಗಿ ಸುದೀರ್ಘ ಅವಧಿಯಲ್ಲಿ ಬಹಳ ಉತ್ತಮ ಸೇವೆಗೈದು ಅವರ ಬಗ್ಗೆ ಮತ್ತೊಂದು ವಿಷಯ ಹೇಳಬೇಕು. ಇದೇ ಬಂಡಿಮಠದ ವೆಸ್ಟರ್ನ್ ಕ್ರಿಕೆಟರ್ಸ್ ಇದರ ಬಹುಶಃ ಬರುವ ವರ್ಷ ಅದರ 50ನೇ ಅಂದರೆ ಸುವರ್ಣ ಸಂಭ್ರಮ ಪ್ರಾರಂಭದ ದಿನದಿಂದ ಇವತ್ತಿಗೂ ವೆಸ್ಟರ್ನ್ ಕ್ರಿಕೆಟ್ನ ಸಕ್ರಿಯ ಸದಸ್ಯನಾಗಿ ಈಗಲೂ ಆಡ್ತಾ ಇದ್ದಾರೆ. ನಿರಂತರ 49 ವರ್ಷ ಒಂದು ದಾಖಲೆ ಅದು. ಆ್ಯಕ್ಚುಲಿ ಈ ಒಂದು ಸನ್ಮಾನಿತರ ಒಂದು ಸನ್ಮಾನದ ಪರಿಚಯವನ್ನು ನಮ್ಮ ಕಾರ್ಯಕ್ರಮದ ನಿನ್ನೆ ನಿರೂಪಣೆ ಮಾಡಿದಂಥವ್ರು ಮಾಡಲಿಕ್ಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅದನ್ನು ನಾನು ನಿರ್ವಹಿಸಿದೆ. ಎಲ್ಲರೂ ಸದಸ್ಯರು ಒಂದು ಫೋಟೋ ಒಟ್ಟಿಗೆ ತೆಗೆದಿದ್ರೆ ಭಾಳ ಒಳ್ಳೆಯದಿತ್ತು.
ಫೋಟೋವನ್ನು ಸದಸ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಅಂದರೆ ನಾಟಕದ ಅಲ್ಲಿ ಸೆಟ್ಟಿಂಗ್ ಇರೋದ್ರಿಂದ ನಮಗೆ ನಿಲ್ಲಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆಮೇಲೆ ನಾವು ಫೋಟೋ ತೆಗೆಯುವ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಷಮಿಸಿ, ನಮ್ಮ ಸದಸ್ಯರು ಇನ್ನೊಬ್ಬರು ಮಹನೀಯರ ಹೆಸರನ್ನು ಸೂಚಿಸಿದ್ದಾರೆ. ಗಣ್ಯರ ಕ್ಷಮೆಯನ್ನು ಕೇಳುತ್ತಾ ಸ್ಥಳೀಯರಾದ ಧಾರ್ಮಿಕ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಕುಕ್ಕುಂದೂರು ಭಾವದ ಗೊತ್ತು ಸುಕುಮಾರ್ ಜೈನ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕಿದ್ದಾವೆ. ದಯವಿಟ್ಟು ಸಂಘದ ಸದಸ್ಯರು ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸುಕುಮಾರ್ ಜೈನ್ ಅವರನ್ನು ನಮ್ಮೊಂದಿಗೆ ಇತ್ತೀಚೆಗೆ ನಡೆದಂಥ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಅತಿಥಿಯಾಗಿ ಆಗಮಿಸಿದಂಥ ಮತ್ತು ಥ್ರೋಬಾಲ್ ಪಂದ್ಯಾಟದ ಎಲ್ಲ ನಗದು ಬಹುಮಾನವನ್ನು ನೀಡಿದಂಥ ಕುಕ್ಕುಂದೂರು ಗೌರಿಗುತ್ತು ವಿಜಯರಾಜ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಕುಕ್ಕುಂದೂರು ಭಾವದ ಗುತ್ತು ಸುಕುಮಾರ್ ಜೈನ್ ಅವರು ದಿವಂಗತ ಜಿನರಾಜ ಕಂಬಳಿ ಮತ್ತು ಸುನಂದಾ ದೇವಿ ಇವರ ಎರಡನೇ ಪುತ್ರರು. ತನ್ನ ಬಾಲ್ಯದ ದಿನಗಳಿಂದ ಕೃಷಿ ಚಟುವಟಿಕೆಗಳು ಹಾಗೂ ದೇವರುಗಳ ಎಲ್ಲ ಧಾರ್ಮಿಕ ಕೆಲಸಗಳ ಮುಂದಾಳುತ್ವವನ್ನು ವಹಿಸಿ ತಮಗೆಲ್ಲ ಇಲ್ಲಿ ಸ್ಥಳೀಯರಿಗೆ ಎಲ್ಲ ಪರಿಚಯಸ್ಥರು ಇಲ್ಲಿನ ಸ್ಥಳೀಯ ಗುಳಿಗ ದೈವದ ಸ್ಥಾನದಲ್ಲಿ ತಮ್ಮ ಮುಂದಾಳುತ್ವದಲ್ಲಿ ಪ್ರತಿ ವರ್ಷ 10 ಕೋಲಗಳನ್ನು ನಡೆಸುವಂಥ ಒಂದು ಸದ್ಭಕ್ತರು. ಅವರನ್ನು ನಮ್ಮ ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಈ ರಜತೋತ್ಸವ ಸಂಭ್ರಮದಲ್ಲಿ ಅವರನ್ನು ಸನ್ಮಾನಿಸಲು ನಾವೆಲ್ಲ ಹೆಮ್ಮೆ ಪಡ್ತಾ ಇದ್ದೇವೆ. ನಮ್ಮ ಸನ್ಮಾನವನ್ನು ಅವರು ಸ್ವೀಕರಿಸಿದ್ದಾರೆ. ಸನ್ಮಾನ ಮಾಡಿದಂಥ ಎಲ್ಲ ಗಣ್ಯರಿಗೆ ವಂದನೆಗಳು, ಧನ್ಯವಾದಗಳು. ಸುಕುಮಾರ್ ಜೈನ್ ಅವರೇ ಕೊನೆಯ ಗಳಿಗೆಯಲ್ಲಿ ಆಯ್ಕೆ ಮಾಡಿದ್ದವರನ್ನು ಇದು ಹೊತ್ತು ಸನ್ಮಾನದ ವಿವರಣೆ ಓದ್ಕೊಡ್ನಿ ಅಂತ ದಯಾನಂದ್ ಶೆಟ್ಟಿ ಮೆರೆಗ್ಲ ಈ ವೇದಿಕೆಯಲ್ಲಿ ಸನ್ಮಾನ ಸ್ವೀಕಾರ ಮಾಡ್ಕೊಂಡು ಬಂದೆ ಸರ್ವ ಸದಸ್ಯರು ಮಹಾವೀರ ಫ್ರೆಂಡ್ಸ್ ಕ್ಲಬ್ಗಳು ಮಸ್ತ್ ಒತ್ತಾಯನ ಮತ್ತೊಂದು ದಯದಿದೆ ದಯಾನಂದ್ ಶೆಟ್ಟಿ ಕೆಳಗಿನ ಮನೆ ಮೇಲೆ ಸನ್ಮಾನ ಸ್ವೀಕಾರ ಮಾಡ್ಕೊಡೋದಕ್ಕೆ ಏನೊಂದಲ್ಲ. ದಯವಿಟ್ಟು ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ, ಕ್ಷಮಿಸಿ. ಇತ್ತೀಚೆಗೆ ನಡೆದಂಥ ನಮ್ಮ ಕೆಸರುಗದ್ದೆ ಆಟೋಟ ಸ್ಪರ್ಧೆ ಸಮಯದಲ್ಲಿ ಒಮ್ಮೆ ಸನ್ಮಾನಿಸಿದ್ದಾರೆ. ನಾನು ಅದನ್ನು ಮತ್ತೆ ಇದು ಮಾಡೋದು ಅದು ಸರಿ ಕಾಣ್ತಾ ಇಲ್ಲ. ಅವರ ಪ್ರೀತಿಗೆ ನಾನು ಶಿರಬಾಗಿ ಅತ್ಯಂತ ವಿನಯಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ನಾನು ಯಾವುದೇ ಆದರೆ ಪುನರಪಿ ಅದು ಸನ್ಮಾನ ಸ್ವೀಕರಿಸೋದು ನನಗೇನು ಸಮಂಜಸ ಆಗ್ತಾ ಇಲ್ಲ. ಕಳೆದ ಕೆಲವೇ ತಿಂಗಳ ಹಿಂದೆ ಬಹುಶಃ ತಾವೆಲ್ಲರೂ ನೋಡಿದ್ದೀರಿ, ನಮ್ಮ ಮನೆ ಬಳಿ ಆದಂಥ ಕೆಸರುಗದ್ದೆ ಸಂದರ್ಭದಲ್ಲಿ ಅವರು ನಮ್ಮನ್ನು ಸನ್ಮಾನಿಸಿದ್ದಾರೆ. ಇಡೀ ಕುಟುಂಬವನ್ನು ಸನ್ಮಾನಿಸಿದ್ದಾರೆ. ಯಾಕೆಂದರೆ ನಮ್ಮ ಗದ್ದೆ ಇದರಲ್ಲೇ ಆದದ್ದು ಅದು. ಹಾಗಾಗಿ ಆದರೂ ನಾನು ಈ ಸಂದರ್ಭದಲ್ಲಿ ನನ್ನ ಹೆಸರನ್ನು ನನ್ನ ಧರ್ಮಪತ್ನಿ ಬಹುಶಃ ಇದ್ದಾಳೆ ಜೊತೆಗೆ, ಆದರೆ ಅವಳು ಅಲ್ಲೇ ಕೂರಲಿ, ನಾನು ಇಲ್ಲೇ ಹೇಳ್ತೀನಿ. ಒಂದು ಆಮೇಲೆ ಹೇಗೂ ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ, ಶಾಲು ಹಾಕಿ ಸನ್ಮಾನಿಸಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದ ಮಾತರಿಗ್ಲ. ಈ ಒಂಜಿ ಪೊರ್ಲುದ ಕಾರ್ಯಕ್ರಮ ನನ್ನ ದುಂಬದಿಕ್ಕಿಲ್ಡು ಬೈದಿಂಚಿನ ಬಿನ್ನೆರಡ ಒಂಜಿ ರಡ್ಡು ಪಾತೆರಡು ಪಂದ ಭಿನ್ನಾಯ ಮಲ್ತೊಂದುಲ್ಲ ಸುರುಕಾದ ನಮ್ಮ ಪಟ್ಟಿ ಇನ್ನು 2 ಮಂದಿಯ ಪುನಃ ಹೆಸರನ್ನು ಹೇಳ್ತಾ ಇದ್ದಾರೆ, ಕ್ಷಮಿಸಿ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ. ಯಾಕೆಂದರೆ ಈ ಸಂದರ್ಭದಲ್ಲಿ ಈ ನಮ್ಮ ರಜತ ಮಹೋತ್ಸವದ ಸಂಭ್ರಮದಲ್ಲಿ ವಿಶೇಷವಾಗಿ ಗುರುತಿಸುವುದು ನಮ್ಮ ಕರ್ತವ್ಯ. ತಮಗೆ ಗೊತ್ತಿದ್ದ ಹಾಗೆ ಪ್ರತಿ ವರ್ಷ ಡಿಸೆಂಬರ್ 31ರಂದು ಮಧ್ಯರಾತ್ರಿ 12 ಗಂಟೆಗೆ ಸುಡುಮದ್ದಿನ ಪ್ರದರ್ಶನವನ್ನು ಸತತ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾದ ಯಾವ ರೀತಿಯಲ್ಲಿ ಅಲ್ಲಿ ಅದನ್ನು ಕಟ್ಟಬೇಕು ಅದನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ನಮ್ಮ ಒಂದು ಸುಡುಮದ್ದು ಪ್ರದರ್ಶನವನ್ನು ಅವರು ಯಶಸ್ವಿಗೊಳಿಸಲು ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ಖಾದರ್ ಸಾಹೇಬರು
ಅವರು ವೇದಿಕೆಗೆ ಆಗಮಿಸಬೇಕು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಹಾಗೆ ಭಾಳಷ್ಟು ವರ್ಷಗಳಿಂದ ನಮ್ಮ ಸ್ಟೇಜ್ ಲೈಟಿಂಗ್, ವಿಶೇಷವಾದ ರಜತೋತ್ಸವ ಸಂಭ್ರಮದ ರಸ್ತೆಯಲ್ಲಿ ಹಾಕಿರುವಂಥ ಎಲ್ಲ ಲೈಟ್ಸ್, ಆಸನ ವ್ಯವಸ್ಥೆ, ಸೌಂಡ್ ಸಿಸ್ಟಮ್ ಎಲ್ಲವನ್ನ ಒಂದೇ ತಮ್ಮ ಸಂಸ್ಥೆಯಿಂದ ಇಲ್ಲಿ ವ್ಯವಸ್ಥೆ ಮಾಡಿದಂಥ ಗುರುಪ್ರಸಾದ್ ಶ್ರೀ ದುರ್ಗಾ ಆರ್ಟ್ಸ್ ಕುಕ್ಕುಂದೂರು ಇದರ ಮಾಲಕರಾದ ಗುರುಪ್ರಸಾದ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಎಳೆಯ ಪ್ರಾಯದಲ್ಲಿಯೇ ಒಂದು ಉದ್ಯಮವನ್ನು ಹೇಗೆ ನಡೆಸ್ಬೋದು, ನಿರಂತರವಾಗಿ ಹಂತ ಹಂತವಾಗಿ ತನ್ನಲ್ಲಿ ತೊಡಗಿಸಿಕೊಂಡು ಅಭಿವೃದ್ಧಿಯನ್ನು ಹೇಗೆ ಸಾಧಿಸ್ಬೋದು, ಒಂದು ಪ್ರಾಮಾಣಿಕತೆ, ನಿಷ್ಠೆ, ಕಾರ್ಯಕ್ಷಮತೆ ಇದನ್ನೆಲ್ಲ ಒಂದು ವ್ಯಕ್ತಿಯಲ್ಲಿ ಕಂಡಾಗ ಅವರ ಪ್ರಾರಂಭದ ದಿನಗಳಲ್ಲಿ ಅವರಿಗೆ ಬೇಕಾದಂಥ ಸಲಕರಣೆಗಳು ಭಾಳ ಕಡಿಮೆ ಇದರಲ್ಲಿತ್ತು. ಆದರೆ ಈಗ ಇಂಥ ಒಂದು ವ್ಯವಸ್ಥೆಯನ್ನು ಏಕಕಾಲದಲ್ಲಿ ಏಕದಿನದಲ್ಲಿ ಬಹುಶಃ 3, 4, 5 ಕಡೆಯಲ್ಲಿ ಮಾಡುವ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ. ಅಭಿನಂದನೆಗಳು ಗುರುಪ್ರಸಾದ್ ಅವರೇ. ಹಾಗೆ ಖಾದರ್ ಸಾಹೇಬ್ರೆ, ಬಹಳ ವರ್ಷದಿಂದ ಒಂದು ಸುಡುಮದ್ದಿನ ಒಂದು ಉದ್ಯೋಗವನ್ನೇ ತಾವು ಬಹಳ ಕಷ್ಟಕರವಾದರೂ, ಬಹಳ ರಿಸ್ಕಿನ ಅಪಾಯದ ಕೆಲಸವಾದರೂ ಅದನ್ನು ಬಹಳ ಶ್ರದ್ಧೆಯಿಂದ ಪಾಲಿಸಿಕೊಂಡು ತಮ್ಮ ಇಡೀ ಜೀವಮಾನವನ್ನೇ ಅದರಲ್ಲಿ ತೆಗೆದು ತಮ್ಮ ಕುಟುಂಬವನ್ನು ಸಲಹುವಂಥ ತಮ್ಮ ಕರ್ತವ್ಯನಿಷ್ಠೆ ಸದಾ ಪ್ರಶಂಸನೀಯ. ಹಾಗೆ ಗುರುಪ್ರಸಾದ್ ಇವರ ಮುಂದಿನ ಅವರ ಉದ್ಯಮದ ಅಭಿವೃದ್ಧಿ ಸದಾ ಆಗಲಿ. ಅವರ ಆರೋಗ್ಯ, ನೆಮ್ಮದಿ ಅವರಿಗೆ ದೇವರು ಸದಾ ಕರುಣಿಸಲಿ. ಹಾಗೆ ಖಾದರ್ ಸಾಹೇಬ್ರಿಗೂ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಸನ್ಮಾನ ಮಾಡಿದ ಎಲ್ಲ ಗಣ್ಯರಿಗೆ, ಸನ್ಮಾನ ಸ್ವೀಕರಿಸಿದ ನಮ್ಮ ಗುರುಪ್ರಸಾದ್ ಹಾಗೂ ಖಾದರ್ ಸಾಹೇಬರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂಜಿ ರಜತ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಒಂಜಿ ರಡ್ಡು ಪಾತೆರಡು ಪಂದು ವೇದಿಕೆದ ಮಿತಿಪ್ಪುನ ಗಣ್ಯರ ಭಿನ್ನಯ ಮಲ್ತೊಂದುಲ್ಲೆ ಸುರುಕಾದ ದಯಾನಂದ್ ಭಂಡಾರಿ ಉದ್ಯಮಿಲು ನಕ್ರೆ ಮೇರೆ ಈ ಕಾರ್ಯಕ್ರಮದ ಪರವಾದ ರಡ್ಡು ಪಾತೆರಡು ಒಂದು ಕೇನೊಂದುಲ್ಲೆ. ಬೊಳ್ಳಿ ಪರ್ಬದ ವೇದಿಕೆ ಪುನ ಗಣ್ಯರೇ, ಬೊಳ್ಳಿ ಪರ್ಬನು ಸಂತೋಷಡು ಗಮ್ಮತ್ತು ಮಲ್ಪಡೊಂದು ಬೈದಿನ ಮಸ್ತ್ ಜನ ಬೈದರು. ಒಂತ ಜನ ಕಮ್ಮಿ ಇಲ್ಲರು, ಬಿಗ್ ಬಾಸ್ಲ ಉಂಡು. ಬೊಕ್ಕ ಮೊಬೈಲ್ ಯುಗ ಇತ್ತೆ ಅಂತ ಬಂಗನೆ ಅಂಡ ಜವನಿರು 25 ವರ್ಷ ಮಟ ಭಾರಿ ಬಂಗ ಬತ್ತದು. 25 ವರ್ಷದ ಬೆಳ್ಳಿ ಪರ್ಬದ ಸಂಭ್ರಮ ಮಲ್ತೊಂದುಲ್ಲೇರು. 2 ದಿನದ ಕಾರ್ಯಕ್ರಮ, 1 ದಿನದ ಕಾರ್ಯಕ್ರಮ ಆತಂಡು ಕೊಡೆ ನಾಟಕಲ ತೂತರು. 1 ಜನ ನಿದ್ರೆಡ್ಲ ಉಲ್ಲರು. ಬೊಕ್ಕ ಇನ್ನಿಲ್ಲ ಕೂಡ ನಾಟಕ ಉಂಡು, ಸೆಟ್ಟಿಂಗ್ ಪೂರ ಆತಂಡು. ಭಾಷಣ ಕೇರ್ನ 3 ಏರ್ಲ ಇಜ್ಜೇರು. ಆಂಡಲ ಈ ಬೊಳ್ಳಿ ಪರ್ಬಗ್ ನಿಕುಲು ಏನನ್ನು ಪ್ರೀತಿಡ್ಲ ಇದ್ದಾರೆ. ಯಾನ್ ಬರ್ಪುಜಿಂದು ಪಂಡಲ ಕೇಂಜಾರು ಪ್ರೀತಿಡು ಯಾನ್ ಬೈದೆ ನಿಕಲ ಪ್ರೀತಿಗೆ ಯಾನ್ ಏಪಲ ಚಿರ ಋಣಿ ಆದುಲ್ಲೆ. ಬೊಕ್ಕ ಸ್ಟೇಜ್ಡ್ ಮಸ್ತ್ ಜನ ಹಿರಿಯರ್ನಕ್ಲು ಉಲ್ಲೇರು, ಊರ್ದಕುಲ ಆಂಡಲ ಮಸ್ತ್ ಕಲ್ದಿನಕ್ಲು ಉಲ್ಲೇರು, ವಕೀಲರು ಉಲ್ಲೇರು, ಮಸ್ತ್ ಅನುಭವದಕುಲು ಪೂರ ಉಲ್ಲೇರು. ಆಂಡಲ 2 ಪಾತೆರ ಪನ್ನೈಕ್ ಪಾತೆರ ಒಂದುಲ್ಲೆ. ಬೊಕ್ಕ ನನ್ನ ಈ ನಾಟಕಲ ಉಂಡು. ಬೊಕ್ಕ ಯಾನ್ ಇಂಚಿನ ಪನ್ಪುಂಡ 25 ವರ್ಷ ಈ ಕಾರ್ಯಕ್ರಮ ನಿಕು ಮಲ್ದರು. ಅಂಚನೆ ನಿಕಲ್ನ ಮಸ್ತ್ ವರ್ಷ ನಿಗಲಿಗೆ 100 ವರ್ಷ ಮುಟ ಈ ಕಾರ್ಯಕ್ರಮ ಮಲ್ಪಲಕ್ ಆವಾಡು, ಐದು ಜಾಸ್ತಿಲ ಆವಾಡು. ಬೊಕ್ಕ ಹೊಸ ವರ್ಷಗೂ ನಿಗಲೆ ಮಾತೆರಿಗ್ಲ ಆ ದೇವೇರು ಮಸ್ತ್ ಎಡ್ಡೆ ಮನ್ಪಾಡು. ಈ ಯುಗಟ್ಟು ತೆಲ್ತಿ ನಲ್ತಿ ಇಪ್ಪಲೆ ನಿಗಲಿಗೆ ದೇವೇರ ಆರೋಗ್ಯ ಭಾಗ್ಯ ಸಂಪತ್ತಿನ ಮಾತ ಕೊರಡು. ಬೊಕ್ಕ ಮಾತೆರೆಗ್ಲ ಎಡ್ಡೆ ಆವಾಡು ಪಂದು ಪನೊಂದು ಏನನ್ನು ಇಲೆಗ್ಲ ಎತ್ತದು 1-2 ಪಾತೆರ ಪಂದ್ರ ಪನ್ನೇಕ್ ಮಾತೆರೆಗ್ಲ ಯಾನು ತರೆ ಬಗ್ಗಾದು 2 ಪಾತೆರ ಮುಗಿಪ ಜೈ. ಸೊಲ್ಮೆಲು ದಯಾನಂದ್ ಭಂಡಾರಿ ಮೇರೆಗೆ ನನ್ನ ದುಂಬಗೆ ರೋಟರಿ ಕ್ಲಬ್ದ ಅಧ್ಯಕ್ಷರು ಕಾರ್ಕಳ ವಲಯದ ನವೀನ್ ಚಂದ್ರಶೇಖರ್ಗೆ ವೇದಿಕೆಯನ್ನು ಬಿಟ್ಕೋರೊಂದುಲ್ಲೆ. ಒಂದೊಂಜಿ ಭಾರಿ ಬೊರ್ಲದ ಒಂಜಿ ಸಮಾರಂಭ ಒಂಜಿ ಮಾವೀರ ಫ್ರೆಂಡ್ಸ್ ಕ್ಲಬ್ ಪನ್ಪಿನಂಚಿತ್ತಿನ ಆಯ್ತಾ ಇನ್ವಿಟೇಷನ್ ತೂನಗನೆ ಐಟ್ ಮೂಜಿ ಧರ್ಮದಲ ಒಂಜಿ ಚಿಹ್ನೆ ಉಂಡು. ಐತೊಟ್ಟು ಒಂಜಿ ಜೈನ ಧರ್ಮದಲ ಒಂಜಿ ಮಹಾವೀರ ಪನ್ಪಿನಂಚಿತ್ತಿನ ಪುದರ್ಲ ಉಂಡು. ಒಂದು ಮಾತಾ ಧರ್ಮದ ಏಕದೆಲ್ಲ ಒಟ್ಟು ಮಲ್ತದು ಒಂಜಿ ನಡೆದೊಂದು
25 ವರ್ಷದ నుంచి ನಡ್ತೊಂದು ಬತ್ತಿನ ಒಂಜಿ ಸಂಸ್ಥೆ ಪಂಡ್ರೆ ಭಾರಿ ಹೆಮ್ಮೆ ಆವೊಂದುಂಡು. ಒಂಜಿ ಸಂಸ್ಥೆ ಒಂಜಿ ಸಂಘ ಒಂಜಿ 25 ವರ್ಷ ಬುಲೆವಡು ನಾಂಡ ಐತ ಪಿರವಡು ಆ 25 ವರ್ಷ ನಡತೊಂದು ಬೈದಿನಂಚಿತ್ತಿನ ಐತ ಒಟ್ಟಿಗೂ ಪ್ರತಿ ವರ್ಷಲ ಪೊರ್ಮೊಂದು ಆ ಸಂಘ ಸಂಸ್ಥೆ ಒರಿಯೋಡು ಸಮಾಜ ಸೇವೆ ಮಲ್ಪೋಡು ಪ್ರತಿ ವರ್ಷ ಸನ್ಮಾನ ಕೆಲವು ಮಲ್ತೊಂದುಲ್ಲಾರೆ ಅಂಚಿತ್ತಿನ ಸಂಸ್ಥೆ ಒಂಜಿ ಈತು ವರ್ಷ ಬರಡುಂದಾಂಡ ಐತ ಪಿರವಡು ಇತ್ತಿನಂಚಿತ್ತಿನ ಶಕ್ತಿ ಏರ್ ಬಂಡ ಐಟು ಪುನಃ ಯುವಕೇರು ಯಾನು ಪೋಯಿ ಸರಿ ಕೂಡ ಯಾನು ಅತಿಥಿ ಅದು ಬತ್ತತ್ತೆ ಈ ಸರಿ ಕೂಡ ನನ್ನ ಈ ಅತಿಥಿ ಅದು ಬರಡು ಬಂದು ಕೆನ್ನಾಗ ಯಾನ್ ಪಂಡ ಪೊಯ್ ಸರಿ ಬೈದತ್ತ ಈ ಸರಿ ಬುಡ್ಚಿ ಬಂಡು ಪೊಯ್ ಸರಿ ಉದ್ಯಮಿ ಅದು ಬತ್ತುತ್ತಾರೆ ಈ ಸರಿ ರೋಟ್ರಿದ ಅಧ್ಯಕ್ಷರಾದಿತ್ತ ಆತಾರೆ ಐಕಸಾದ ಇರೇನು ಲೆತ್ತೊಂದುಲ್ಲ ಅಂದ್ ಪಂಡೇರು ಆವಡ್ ನಿಖಲು ಎನ್ನ ಮಿತ್ತು ಪ್ರೀತಿ ದೀದಲ್ಲ ಇದ್ದಾರೆ ಬಕ ನಿಖಲು ರೋಟ್ರಿದ ಮಿತ್ತುಲ್ಲ ಗೌರವ ದೀತಾರೆ ಅಂದು ಯಾನ್ ಈ ಸಂದರ್ಭೋಡು ಎನ್ನೊಂದುಲ್ಲ. ಇನಿ ವೇದಿಕೆಡು ಸುಮಾರು ಜನ ಸನ್ಮಾನ ಮಲ್ತಿನೇನು ತುಯ್ಯಾನು ಕೋಡೆಲ ಸುಮಾರು ಜನಕ್ಕೆ ಸನ್ಮಾನ ಆಗ್ತಂಡೆ ಇನ್ನಿತ್ತ ದಿನೊಟ್ಟು ಒಂಜಿ ಸನ್ಮಾನ ಪ್ರಶಸ್ತಿ ತಿಕ್ಕೊಡುಂದಾಂಡ ಅರ್ಜಿ ಸಲ್ಲಿಸೋಡಾಪುಂಡು ಆಂಡ ಮೂಲು ಮಸ್ತ್ ಜನ ಸನ್ಮಾನ ಮಲ್ತಾರೆ ನಾಡ್ದು ಏರು ಯೋಗ್ಯರು ಉಲ್ಲೇರು ಅಕಲಿನ ನಾಡ್ದು ಮಲ್ದಾರೆ ಈ ಮಲ್ತಿನಂಚಿತ್ತಿನ ಸನ್ಮಾನ ವಾ ಜಿಲ್ಲಾ ಪ್ರಶಸ್ತಿ ಪಡು ರಾಜ್ಯ ಪ್ರಶಸ್ತಿ ಇದ್ದಿಲ್ಲ ಮಲ್ಯ ಬಂದು ಯಾನ್ ಈ ಸಂದರ್ಭೋಡು ನಿಗಳಿಗೆ ಪಂಡ್ರೆ ಇಷ್ಟಪಡ್ತೊಂದಿಲ್ಲ ಆಂಡ ಬರ್ನಾಗ ತುಯ್ಯ ಭಾರಿ 25 ವರ್ಷದ ಒಂಜಿ ಭಾರಿ ಡೆಕೋರೇಷನ್ ಆತಂಡೆ ಒಂಜಿ ಕಾರ್ಲೋತ್ಸವ ಆ ಒಂದು ಉಂಡ ಅಂದು ಎನ್ನಿಯ ಕೂಡ ಯಾನು ಆಂಡ ಅಲ್ಲಿ ತೀರ್ದಿಡ ಮುಟ್ಟಲ್ಲ ಭಾರಿ ಶೋಕದ ಒಂಜಿ ಡೆಕೋರೇಷನ್ ಮಲ್ತಿದ್ದಾರೆ. ಒಂದು ಈ ಸಂಸ್ಥೆ 25 ವರ್ಷ ಬೆಳ್ಳಿ ಹಬ್ಬತ್ತು ನೆಕ್ಸ್ಟ್ ಅಮೃತ ಮಹೋತ್ಸವ ಸುವರ್ಣ ಮಹೋತ್ಸವ ಮಲ್ಪಡು ಈ ಸುಮಾರು ವರ್ಷದಿಂಚಿ ಹಲವಾರು ಸಮಾಜಮುಖಿ ಕೆಲಸವನ್ನು ಮಲ್ತೊಂದು ಬರೋದಿಲ್ಲಾರು ಒಂಜಿ ಸಮಾಜೋಡು ಏರೇರು ಒಂಜಿ ಅರ್ಹರು ಉಳ್ಳೇರು ಎಡ್ಡೆಡ್ಡ ಕೆಲಸ ಮಲ್ದೇರು ಅಕ್ಲೆ ಪೂರ ಸನ್ಮಾನ ಮಲ್ಪುನಂಚಿತ್ತಿನ ಕೆಲಸ ಒಂಜಿ ಮಸ್ತ್ ವರ್ಷದಿಂಚಿ ಸುಮಾರಾದ ಕೆಲಸ ಮಲ್ತೊಂದು ಬರೋದಿಲ್ಲಾರು ನನಾತ್ಲ ಎಡ್ಡೆ ಮಲ್ಪುನ ಶಕ್ತಿ ನಿಕಲಿ ಕೊರಡು ದೇವೇರು ಬಣ್ಣದ ಈ ಸಂದರ್ಭೋಡು ಬಣ್ಣದಿಲ್ಲ. ಇತ್ತೀಚಿನ ದಿನಕ್ಲೆಡ್ ಒಂಜಿ ಯುವಕ ಮಂಡಲ ದುಂಬು ಒಂಜಿ 10-20 ವರ್ಷ ದುಂಬು ಮಸ್ತ್ ಯುವಕ ಮಂಡಲ ಇತ್ತಂಡು ಕಾರ್ಲಾಡ್ಲ ಎಂಕಲ್ಲ ಕಾಬೆಟ್ಟುಡ್ಲ ಒಂಜಿ ಯುವಕ ಮಂಡಲ ಇತ್ತಂಡು ಭಾರಿ ಎಡ್ಡೆ ಸಭೆ ಸೇರೊಂದುಂಡು ಒಂಜಿ ಯುವಕ ಮಂಡಲದ ಒಂಜಿ ಫಂಕ್ಷನ್ ಪಂಡ ಮಸ್ತ್ ಜನ 1000 ಕಟ್ಲೆ ಜನ ಸೇರೊಂದಿತ್ತೀರು ಆಂಡ ಇನ್ನಿತ್ತದನೊಟ್ಟು ಈ ಮೊಬೈಲ್ ಬಕ್ಕ ಜನಕ್ಕಲು ಐತ ಮಿತ್ತ ಆಸಕ್ತಿ ಕಡಿಮೆ ಆದ ಈ ಸಂಘ ಸಂಸ್ಥೆಯಲ್ಲಿ ಪೂರ ಕಮ್ಮಿ ಆವೊಂದುಂಡು ಆಂಡ ಇಂಚಿತ್ತಿನ ಒಂಜಿ ಯುವಕ ಮಂಡಲ 25 ವರ್ಷದಿಂಚಿ ಬತ್ತನಿಂದ ಬಂಡ ಐತ ಪಿರಾವಡು ಅಂಚಿತ್ತಿನ ಆ ದಯಾನಂದ್ ಶೆಟ್ರು ಬಕ್ಕ ಅವ್ರನ್ನ ಟೀಮು ನನಗೆ ದುಂಬಗ ನಡೆದೊಂದು ಬೋಪಿನಂಚಿತ್ತಿನ ಯುವಕರು ಅಕುಲು ಭಾರಿ ಮಲ್ಲ ಒಂಜಿ ನೆಕ್ಕ ಆಸ್ತಿ ಪಣದು ಈ ಸಂದರ್ಭ ಪಣೊಂದುಲ್ಲ ಅನ್ನು ಇತ್ತೀಚಿನ ದಿನೊಟ್ಟು ಭಾರಿ ಒಂಜಿ ಮಲ್ಲ ದುರಂತ ಬಂಡ ನಮ್ಮ ಯುವಕರು ಡ್ರಗ್ಸ್ದ ಪಿರಾವು ಬರೋಂದುಲ್ಲೇರು ಒಂಜಿ ನಮ್ಮ ದೇಶದ ಮಲ್ಲ ಶಕ್ತಿ ಬಂಡ ಯುವಕರು ನಮ್ಮ ದೇಶದ ಒಂಜಿ ಜನಸಂಖ್ಯೆದ 70% ಜನಕುಲು ಯುವಕರು ಉಳ್ಳೇರು ಅಂಚಿತ್ತಿನ ಯುವ ಶಕ್ತಿ ಇನಿಗಿ ತಪ್ಪು ದಾರಿಗೆ ಪೋಂದುಂಡು ಬಂಡ ಭಾರಿ ಮಲ್ಲ ಒಂಜಿ ದುರಂತ ಅಂಚಿತ್ತಿನ ಒಂದೇನು ಒಂಜಿ ಜಾಗೃತಿಗೊಳಿಸೋ ಅಂಚಿತ್ತಿನ ಕೆಲಸ ಈ ಸಂಘ ಸಂಸ್ಥೆ ಇದ್ದವಡು ಎಂಕಲ್ನ ರೋಟ್ರಿ ಸಂಸ್ಥೆಲ್ಲ ಐಕಸರದು ಸುಮಾರು ಕೆಲಸ ಮಲ್ತೊಂದುಂಡು ಎಂಕಲ್ನ ಯಾನು ರೋಟ್ರಿದ ಅಧ್ಯಕ್ಷ ಅದು ಏನೋ ನಿನ್ನೆ ಇದ್ದಾರೆ ಅಂಡ ರಟ್ಟು ಬಾತರ ರೋಟ್ರಿದ ಬಗ್ಗೆಲ್ಲ ಪಂಡ್ರೆ ಎಂಕಿ ಇಷ್ಟ ಆಪುಂಡು ಎದುರು ಎಂಕಲ್ನ ಒಂಜಿ ಸದಸ್ಯರು ಉದಯ ಕಡಂಬರಿ ಉಳ್ಳೇರು ಆಡ್ಲ ನಮ್ಮ ರೋಟ್ರಿ ಸದಸ್ಯೆ ವೇದಿಕೆಡು ನಮ್ಮ ರೋಟ್ರಿದ ನಿಟ್ಟೆ ರೋಟ್ರಿದ ಸೆಕ್ರೆಟರಿ ಉಳ್ಳೇರು ಶೈಲಜಾ ಶೆಟ್ರು ಅಂಚ ಒಂಜಿ ಎಂಕಲ್ನ ಕಾರ್ಲ ರೋಟ್ರಿ ಸಂಸ್ಥೆ ಒಂಜಿ 22 ವರ್ಷದಿಂಚಿ ಭಾರಿ ಸಮಾಜಮುಖಿ ಕೆಲಸವನ್ನು ಮಲ್ತೊಂದು ಬೈದಂದ್ರೆ ಅವು ಶಿಕ್ಷಣ ಒಪ್ಪರೆ ಅವು ಆರೋಗ್ಯ ಒಪ್ಪರೆ ಅವು ಪರಿಸರ ಒಪ್ಪರೆ ಅವು ಮಸ್ತ್ ಕೆಲಸವನ್ನು ಮಲ್ತೊಂದು ಬೈದಂದ್ರೆ ನಿಖಲೆ ಗೊತ್ತುಪ್ಪರೆ ಅವು ಎಂಕಲ್ನ ರೋಟ್ರಿ ಕ್ಲಬ್ ರೋಟ್ರಿ ಹಾಸ್ಪಿಟಲ್ ಒಂಜಿ ಏತು ಮಲ್ಲ ಒಂಜಿ ಆಸ್ಪತ್ರೆ ಆದ ಬೆಳಗ್ಗೆ ಬಂಡ ನಿಖಲು ಕಣ್ಣೆದುರುಡೆ ತುವಂದುಲ್ಲಾರು ಐಕೆ ನಮ್ಮ ಜ್ಯೋತಿಪೈ ದಂಪತಿಲು ಒಂಜಿ 25 ವರ್ಷದ ದುಂಬೆ ಸುಮಾರು 25 ಲಕ್ಷದಾತ ಐಕೆ ಡೊನೇಷನ್ ಕೊಡ್ತೇರು
ಆ 25 ಲಕ್ಷಗೂ ಅದಗೇತು ವ್ಯಾಲ್ಯೂ ಇತ್ತು ನಂದು ಎನ್ನಲೆ ಅಂಚಿತ್ತಿನ ಮಸ್ತ್ ದಾನಿಲು ಎಂಕಲ್ನ ಸಂಗೋಡು ಪುರ ಉಲ್ಲೇರು ನನಾತಲ ಎಡ್ಡೆ ಕೆಲಸ ಮಲ್ಪನಂಚಿನ ಶಕ್ತಿ ಎಂಕಲ್ಡುಂಡು ನಮ್ಮ ಇಂಚಿತ್ತಿನ ಯುವಕ ಮಂಡಲ ಬೊಕ್ಕ ರೋಟರಿ ಸಂಸ್ಥೆ ಲಯನ್ಸ್ ಸೂಪರ್ ಯಾವು JC ಸೂಪರ್ ಯಾವು ಅಂಚಿತ್ತಿನ ಯುವಕರೇನು ಒಂಜಿ ದುಂಬಕಂತದ ಅಕಲ್ ಓಲ್ ತಾದಿ ತತ್ತೊಂದುಲ್ಲೇರು ಅಕಲಿಗೆ ಎಡ್ಡೆ ಮಾರ್ಗದರ್ಶನ ಕೊಡ್ದು ಒಂಜಿ ನಮ್ಮ ದೇಶದ ಒಂಜಿ ಎಡ್ಡೆ ಶಕ್ತಿಯಾದ ಬುಲೆಪೋಲೆಕ್ಕ ನಮ್ಮ ಪ್ರಧಾನಿನ ಹೆಂಚಿನ ಒಂಜಿ ಆಶಯ ಉಂಡು ಒಂಜಿ 47ನೇ ಇಸ್ವಿಡ್ ನಮ್ಮ ದೇಶ ವಿಶ್ವಗುರು ಆಪಿಲೆಕ್ಕ ಆವೋಡು ಪಣದು ಈ ಸಂದರ್ಭಡು ಎಂಕ್ ಲೆತ್ತದ ರಡ್ಡು ಪಾತೆರ ನಿಕ್ಲು ಕೊರ್ನ್ಯ ಎಂಕ್ಲು ನಿಕ್ಲು ರೋಟ್ರಿಗೆ ಎಂಕ್ಲು ಕೊರ್ನ್ಯ ಗೌರವ ಪಣದು ಏನದು ಎನ್ನ ರಡ್ಡು ಪಾತೆರನ್ನು ಮುಗಿಪೆ ಮಾತೆರೆಗ್ಲ ಎಡ್ಡೆ ಆವಾಡು ಹೊಸ ವರ್ಷದ ಶುಭಾಶಯ ಮಾತೆರೆಗ್ಲ ಸೊಲ್ಮೆಲು ನವೀನ್ ಚಂದ್ರ ಶೆಟ್ಟಿ ಮೇರೆಗೆ ನನ್ನ ದುಂಬಗೆ ಶ್ರೀಮತಿ ಶೈಲಜಾ ವಿಜಯ್ ಶೆಟ್ಟಿ ಮೇರೆ ವೇದಿಕೆ ಬದ್ದಿದ್ದ ಎರಡು ಪಾತೆರು ಮಾಡುವಂತ ಕೇನೋದಿಲ್ಲ. ಪ್ರೀತಿಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಈ ಮಹಾವೀರ ಫ್ರೆಂಡ್ಸ್ ಕ್ಲಬ್ ಇಲ್ಲಿ ಒಂದು ಒಗ್ಗಟ್ಟಿದೆ ಇವರಲ್ಲಿ. ಈ ಇದ್ದಲ್ಲಿ ಶಕ್ತಿ ಕೂಡ ಇರುತ್ತೆ, ಈ ಶಕ್ತಿ ಇದ್ದಲ್ಲಿ ಯಶಸ್ಸು ಖಂಡಿತ. ಈ ಕ್ಲಬ್ನ ಏಕತೆಯೇ ಅದರ ಒಂದು ಅತಿ ದೊಡ್ಡ ಬಲ. ಮುಂದಿನ ದಿನಗಳಲ್ಲಿ ಇದುವರೆಗೆ ಸಾಗಿ ಬಂದ ದಾರಿಯಂತೆ ಸರ್ವಧರ್ಮದ ಯುವ ಪೀಳಿಗೆಯನ್ನು ಜೊತೆಗೂಡಿಸಿಕೊಂಡು ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಈ ಸಂಸ್ಥೆ ಹೊಸ ಎತ್ತರಕ್ಕೆ ತಲುಪಲಿ ಎಂದು ನನ್ನ ಹಾರೈಕೆ. ಈ ಸಂಸ್ಥೆಯನ್ನು ರೂಪಿಸಿ ಬೆಳಗಿಸಿದ ಎಲ್ಲ ಹಿರಿಯರಿಗೆ, ಅದರಲ್ಲೂ ಮುಖ್ಯವಾಗಿ ದಯಾನಂದ ಶೆಟ್ರು ಅವರು ಈ ಸಂಸ್ಥೆಯ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ಅವರ ಜೊತೆ ಈವರೆಗೂ ಕೈ ಜೋಡಿಸುತ್ತಾ ಬಂದಿದ್ದಾರೆ. ಹಾಗಾಗಿ ಇವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯನ್ನು ರೂಪಿಸಿ ಬೆಳಗಿಸಿದ ಎಲ್ಲ ಹಿರಿಯರು ಹಾಗೂ ಇಂದಿನ ಪದಾಧಿಕಾರಿಗಳು ಮತ್ತು ನಿರಂತರವಾಗಿ ಕೈ ಜೋಡಿಸುತ್ತಿರುವ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮಹಾವೀರ ಫ್ರೆಂಡ್ಸ್ ಕ್ಲಬ್ ಸದಾ ಯಶಸ್ಸು, ಕೀರ್ತಿ ಹಾಗೂ ಗೌರವ ದೊರಕಲಿ ಎಂದು, ಇನ್ನು ವಿಶೇಷವಾಗಿ ನನ್ನನ್ನು ಸನ್ಮಾನಿಸಿದ ಮಹಾವೀರ ಫ್ರೆಂಡ್ಸ್ ಕ್ಲಬ್ ಅವರಿಗೆ ಆಭಾರಿಯಾಗಿದ್ದೇನೆ. ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಒಂಜಿ ಸಂದರ್ಭ ನೆನಪಾಪುಂಡು. ಒಂದೇ ಯುವಕ ಮಂಡಲ ಉಡುಪಿ ಜಿಲ್ಲಾ ಯುವಜನ ಇಲಾಖೆಡು ನೋಂದಾವಣೆ ಆದ ಒಂದೇ ಎದುರದ ಬಿಲ್ಡಿಂಗ್ ಜೀವನ್ ದರ್ಶನ್ ಬಿಲ್ಡಿಂಗ್ದ ಮಿತ್ತ ಅದಾಗ ಫುಲ್ ಹಾಲ್ ಇತ್ತು. ನಾವು ಐಟು ಉದ್ಘಾಟನೆ ಮಲ್ಪನ ಗೊತ್ತುಂಡಿದ್ದೆ ವಿವೇಕ್ ಶೆಟ್ರು, ನವೀನ್ ಶೆಟ್ರು, ಬೊಕ್ಕ ಹರೀಶ್, ಬೊಕ್ಕದ ಪೂರ ಪ್ರಶಾಂತ್ ಮುಗಲು ಪೂರ ಜವಣೇರು ನಾನು ಪುದಾರ್ಪನಲ್ಲಿ ಪೂರಗುಲ್ಲ ಸೇರ್ದು ಅಧಿಕೃತವಾದ ಉದ್ಘಾಟನೆ ಮಲ್ತಿನ ಇನ್ನಕ್ಕೆ 25 ವರ್ಷದ ದುಂಬು ಉದ್ಘಾಟನೆಗೆ ಬತ್ತಿತ್ತಿನ ಎರಡು ಗಣ್ಯರು, ಒಂಜಿ ದಿವಂಗತ ಗೋಪಾಲ್ ಭಂಡಾರ್ ಬೊಕ್ಕೊಂಜಿ ನಮ್ಮನೆ ಇನಿ ವೇದಿಕೆಡು ಅತಿಥಿ ಆದೀಪುನ ಶೇಖರ್ ಮಡಿವಾಳ್ರು. ವಿಶೇಷತೊಲೆ ಆನಿ ಉದ್ಘಾಟನೆ ಮಲ್ದಿನ ಒಂಜಿ ಸಂದರ್ಭಡು ದೀಪ ಬೆಳಗದು ಪ್ರಜ್ವಲನೆ ಮಲ್ತದು ಉದ್ಘಾಟನೆ ಮಲ್ದಿನ ಈ ಸಂಘ 25ನೇ ವರ್ಷ ಪೂರೈಸಿನ ಸಂದರ್ಭಡ್ಲ ಶೇಖರ್ ಮಡಿವಾಳ್ರು ಎಂಕಲ್ನ ಅತಿಥಿ ಆದುಲ್ಲೇರು. ಒಂಜಿ ಕಾಕತಾಳೀಯನ ಅತ್ತು ನಿಜವಾದ ಒಂಜಿ ವಿಶೇಷ ದೇಪಂಡ 1-2 ವರ್ಷತ್ತು 5 ವರ್ಷತ್ತು 25 ವರ್ಷ ದುಮ್ಮ ನಡೆದಿನ ವರ್ಷ ಎಂಚ ಪೋಂಡು ಬಹುಶಃ ಶೇಖರ್ ಮಡಿವಾಳ್ ರೇಕಾರ್ಡ್ ಪಂಡೇರು ಎಂಚ ಪೋಂಡು ಮಾರ ಮುರಾಣಿ ಉದ್ಘಾಟ 25 ವರ್ಷ ಅಂದು ಪಂಡ ಕಾಲ ಪೋಪಿನ ನಂಗೆ ಪೂರ ಗೊತ್ತಾಪುನೇ ಇಪ್ಪಡು ನಾನು ಯಾನು ಹೆಚ್ಚು ಪಾತೆರ ಪೋಪುಜಿ ಈ ಒಂಜಿ ಸಂಘದ ಯಾನು ಕೋಡಿಡ್ದಿಂಚಿ ಕೆಲವು ಸಾರಿ ಪಾತೆರಿಯ ಸಂಘದ ಬೆಳವಣಿಗೆಗೆ ರಾಜಾರಾಮ ಕಡಂಬೇರು ಆರ್ನ ಇಡೀ ಕುಟುಂಬ ಎಂಕಲ್ನ ಕೈತಳ್ಳು ಕವಿತಾ ರೈಸ್ ಮೇಲ್ದ ಜಗನ್ನಾಥ ಪಯ್ಯರು ಅಂಚನಾರ್ನ ಧರ್ಮಪತಿ ಜ್ಯೋತಿ ಪಯ್ಯರು ಬೊಕ್ಕ ಎಂಕಲ್ನ ಪೂರ ನೆಟೆ ಸದಾ ಎಂಕಲೆಗೆ ಈ ಒಂಜಿ ಕಾರ್ಯಕ್ರಮ ಮಲ್ಪರೆ ಪ್ರೋತ್ಸಾಹ ಮಲ್ತೊಂದಿತ್ತಿನ ನಿಗಲೆ ಪೂರ ವಂದನೆಲು ಪನೊಂದು ನಿಗಲ ಸಹಕಾರ ಇಂಚಿನೇ ಸದಾ ಇಪ್ಪಡು ಪನೊಂದು ಎಂಕ ಅವಕಾಶ ಕೊರ್ನೆಕ್ ಪೂರಗಲೆರು ವಂದನೆ ಮಲ್ತೊಂದು ದೊಡ್ಡ ಪಾತ್ರ ಮುಗಿತು. ಮಹಾವೀರ ಫ್ರೆಂಡ್ಸ್ ಕ್ಲಬ್ನ
25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರೇ, ಹಾಗೆ ವೇದಿಕೆಯಲ್ಲಿ ಆಸೀನರಾದಂಥ ಖ್ಯಾತ ನ್ಯಾಯವಾದಿ ಶೇಖರ್ ಮಡಿವಾಳ್ ಸರ್ ಅವರೇ, ಹಾಗೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರೇ, ನನ್ನ ಸಹೋದರಿಯರು ಇಬ್ಬರು ಕೂತಿದ್ದಾರೆ, ಹಾಗೆ ದಯಾನಂದ್ ಭಂಡಾರಿ ಅವರೇ, ಹಾಗೆ ಮಹಾವೀರ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ ಹಾಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ಬಿನ ಅಭಿಮಾನಿಗಳೇ, ನಿಮಗೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಕೊಡಲಿಕ್ಕೇನು ಖರ್ಚಿಲ್ಲ, ಕೂತಲ್ಲಿ ಕೈ ಹೀಗೆ ಹಿಡಿದ್ರೆ ಆಯಿತು ಅಲ್ವಾ. ನಾವಿವತ್ತು ಬಹಳ ಖುಷಿಯಲ್ಲಿದ್ದೇವೆ. ಮೊನ್ನೆ ತಾನೇ ಹುಟ್ಟಿದ ಮಗು ಇವತ್ತು 25 ವರ್ಷ ಪ್ರಾಯದ ಯುವಕ ನಮ್ಮ ಎದುರಿಗೆ ನಿಂತಾಗ ನಮ್ಗೆ ಎಷ್ಟು ಸಂತೋಷ ಆಗುವುದಿಲ್ಲ, ಹೌದಾ ಅಲ್ವಾ? ಖಂಡಿತ. ಇದು ಮೊನ್ನೆ ತಾನೇ ಉದ್ಘಾಟನೆ ಆದದ್ದು ಮಾತ್ರ ಅಂತ ದಯಾನಂದ್ ಶೆಟ್ಟಿ ಹೇಳಿದರು. ಖಂಡಿತ ನಮಗೂ ನೆನಪಿದೆ. ಇವತ್ತು 25 ವರ್ಷದ ಒಂದು ಸಂಭ್ರಮವನ್ನು ನಾವೆಲ್ಲ ಆಚರಿಸಿದ್ದು ಅಭಿನಂದನೀಯ. ಹಾಗೆ ಎಲ್ಲ ಈ ಕ್ಲಬ್ಬಿನ ಮಾಜಿ ಹಾಜಿ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರಿಗೂ ನಾನು ನಮ್ಮ ಈ ಮನೆಯವರಿಂದ ನಾನೊಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಪ್ರಾರಂಭ ಆದ ಬರೀ 7-8 ಮಕ್ಕಳಿಂದ, ಸಣ್ಣ ಸಣ್ಣ ಮಕ್ಕಳು. ಹಿಂದೆ ಸಹ ಹೇಳಿದ್ದೇನೆ ನಾನು. ಈ 31ನೇ ದಿವಸ ಡಿಸೆಂಬರ್ 31ಕ್ಕೆ ಇದು ಕಾರ್ಯಕ್ರಮ ನಡೆಯುವಂಥ ಒಂದು ಸಂದರ್ಭ ನನಗೆ ನೆನಪತ್ತಾ ಇದೆ. ಇವತ್ತು ಇಷ್ಟು ಜನರ ಮುಂದೆ ಈ ಸಂಭ್ರಮವನ್ನು ಆಚರಿಸುವುದು ನಿಜವಾಗಿಯೂ ಶ್ಲಾಘನೀಯ. ಇಲ್ಲಿ ದಯಾನಂದ್ ಶೆಟ್ಟರ್ ಬಗ್ಗೆ ಎರಡು ಮಾತಾಡಬೇಕು ಅಂತ ನಾನು, ಅವ್ರು ಮಾತಾಡಬೇಡ ಅಂದಿದ್ದಾರೆ, ಅದನ್ನು ನನಗೆ ಮಾತಾಡಬೇಕು. ಅಲ್ಲಿ ಪರಪ್ಪಿನಲ್ಲಿ ಯುವಜನ ಮೇಳ, ಮಕ್ಕಳ ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೆ ಎಲ್ಲ ಒಂದು ಸಹಕರಿಸಿ ಅಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈಗ ಈ ಏರಿಯಾಕ್ಕೆ ಬಂದಿದ್ದಾರೆ. ಅವರು ಇಲ್ಲಿಯ ಜನರಿಗೆ ಒಂದು ಸಪೋರ್ಟ್ ಮಾಡಲಿಕ್ಕೆ ನೋಡಿ, ಅವರು ಎಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಹೇಳಿದರೆ, ಅಲ್ಲಿದ್ದ ಅಂಗನವಾಡಿ ಟೀಚರ್ ಟೀಚರಲ್ಲ ಅವರೆಂಥವರು ಸಹಾಯಕಿ, ಅವರಿಗೆ ಸ್ಟಾರ್ಟಿಂಗ್ನಿಂದ ನಾನು ನೋಡಿದ್ದೇನೆ. ಅಲ್ಲಿ ಕೂಡ ಉದ್ಘಾಟನೆಗೆ ನಾವು ಹೋಗಿದ್ದೆವು. ಅದೇ ರೀತಿಯಲ್ಲಿ ಅವರು ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಏರಿಯಾದಲ್ಲಿ ಇಲ್ಲಿ ಜಯಂತಿನಗರದಲ್ಲಿ ಸುಂದರಿ ಅವರು ಕೂಡ ಹಾಗೆ ಯಾವ ಸಮಯದಲ್ಲೂ ಏನು ಹೇಳಿದರು ಒಳ್ಳೆಯದಾಗಿ ನಮಗೆ ಸ್ಪಂದಿಸ್ತಿದ್ರು. ಇಂಥ ಇಬ್ಬರು ಈ ಸಹಾಯಕಿಯರನ್ನು ಇವರು ಗುರುತಿಸಿದ್ದು ಅಭಿನಂದನೀಯ. ಹಾಗೆ ಕಲಿಯುವ ಮಕ್ಕಳಿಗೆ ಎಲ್ಲಿ ತನಕ ನೋಡಿ ಅವರದ್ದು ಕಲಿಯುವ ಮಕ್ಕಳಿಗೆ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ದಂಪತಿಗಳನ್ನು ಕೂರಿಸಿ ಇವತ್ತು ಸನ್ಮಾನ ಮಾಡಿದ್ದು ನಿಜವಾಗಿಯೂ ನನಗೆ ತುಂಬ ಖುಷಿಯಾಗಿದೆ. ಭಗವಂತ ನಿಮ್ಮನ್ನು ಇದೇ ಥರ ಯಾವತ್ತೂ ನಿಮಗೆ ಆ ಭಗವಂತ ಮನಸ್ಸು ಕೊಡಲಿ ಅಂತೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಮಹಾವೀರ ಫ್ರೆಂಡ್ಸ್ ಕ್ಲಬ್ಬಿನ ಅಭಿಮಾನಿಗಳೇ, ಒಂದು ತಮ್ಮಲ್ಲಿ ವಿನಂತಿ, ಅಭಿಮಾನಿ ಮಾತ್ರ ಅಲ್ಲ, ಮಹಾವೀರ ಫ್ರೆಂಡ್ಸ್ ಕ್ಲಬ್ಬಿನ ಎಲ್ಲ ಹಾಜಿ ಮಾಜಿ ಸದಸ್ಯರೇ, ನಮ್ಮ ಏರಿಯಾದಲ್ಲಿ ಮಾರ್ಗದಲ್ಲಿ ಹೋಗುವಾಗ ನೋಡಲಿಕ್ಕೆ ಬೇಸರ ಆಗ್ತದೆ. ಈ ಕಸ ಪಿಸಗಳೆಲ್ಲ ಈಗ ಪಂಚಾಯತ್ನವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರೂ ನಮಗೆ ಹೋಗುವಾಗ ಇಲ್ಲಿ ಶೆಟ್ರ ಅಂಗಡಿಯಲ್ಲಿ, ನಾಯಕರ ಅಂಗಡಿಯಲ್ಲಿ ಏನಾದರೂ ಒಂದು ಚಿಪ್ಸ್ ತಗೊಂಡ್ರೆ ಹೋಗ್ತಾ ಇರುವಾಗ ಅಲ್ಲೇ ನಮ್ಮ ಪರಪು ರೈಸ್ ಮಿಲ್ಲಿನ ಎದುರೇ ಗೇಟ್ ಹತ್ರ ಬಿಸಾಡೋದು. ಅಂದರೆ ಅಷ್ಟೇ ಚಿಪ್ಸ್ ಇರೋದು, ಅದು ಅಲ್ಲಿ ಬರುವ ಖಾಲಿ ಆಗ್ತದೆ, ತೆಗೆದು ಕಾಂಪೌಂಡಿಗೆ ಬಿಸಾಡಿದ್ದು. ಇದು ಸಹಸ್ಲಿ. ಯಾಕೆಂದರೆ ಮಹಾವೀರ ಫ್ರೆಂಡ್ಸ್ ಕ್ಲಬ್ ಅಂತ ನಾವು ಹೆಸರಿಟ್ಟಿದ್ದೇವೆ, ಇಲ್ಲಿ ಇರುವುದೆಲ್ಲ ನಮ್ಮ ಪರಿಸರದವರು. ಹಾಗಾಗಿ ದಯವಿಟ್ಟು ನಮ್ಮ ಮನೆಯ ವಾತಾವರಣವನ್ನು, ನಮ್ಮ ಮನೆಯ ಈ ಆರೋಗ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಇದು ನಾಳೆ ಇದೇ ಗ್ರೌಂಡ್ ನೋಡಿ ಹೇಗೆ ಉಂಟು ಹೇಳಿ. ಇವತ್ತು ಚೆಂದ ಮಾಡಿ ನಾವೆಲ್ಲ ಕೂತು ತಿಂದಾಯಿತು. ಇದನ್ನು ನಮ್ಮ ಒಂದು ಸ್ಕೌಟಿಂಗ್ನಲ್ಲಿ ಒಂದು ಕ್ರಮ ಉಂಟು. ಏನೇ ಕಾರ್ಯಕ್ರಮ ಅದು ಎಲ್ಲರೂ ಸೇರಿ ಅದೇ ದಿವಸ ಆ ಕಸವನ್ನೆಲ್ಲ ತೆಗೆದು ಅದರ ವಿಲೇವಾರಿ ಮಾಡಿ ಕಾರ್ಯಕ್ರಮ ಆಗಿದೆ ಅಂತೇಳಿ ಗೊತ್ತಾಗುವುದಿಲ್ಲ. ಈ ಥರ ತಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾ ಇದ್ದೀನಿ. ಮತ್ತೊಂದು, ಇಲ್ಲಿ ಒಂದು ಸ್ಟೇಜ್ ಆಗಬೇಕಿದ್ರೆ ನಮ್ಮ ದಯಾನಂದ್ ಶೆಟ್ಟಿ ಎದುರಿಗೆ ಹೇಳಬಾರ್ದು. ನಾನು ತುಂಬ ಸ್ಟ್ರಗಲ್ ಮಾಡಿಕೊಂಡಿದ್ದಾರೆ
ಅವರು ಕೆಲವು ಸಮಸ್ಯೆಗಳನ್ನು ಎದುರಿಸಿ ಇವತ್ತು ನಮ್ಮ ಸ್ಥಳೀಯ ಸಂಸ್ಥೆ ಮಕ್ಕಳಿಗೆ ಎಲ್ಲರಿಗೂ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಕಾರ್ಯಕ್ರಮ ಕೊಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ, ಹೌದಾ ಅಲ್ವಾ? ನಮ್ಮ ಏರಿಯಾದವರು ನಮ್ಮ ಮಕ್ಕಳು ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಇಲ್ವಾ? ಅದಕ್ಕೆ ಕಾರಣ ಯಾರು? ದಯಾನಂದ್ ಶೆಟ್ರು ಮತ್ತು ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಸದಸ್ಯರು. ಇವರಿಗೆ ಒಂದು ಚಂದದ ಒಂದು ಚಪ್ಪಾಳೆ ಕೊಡಬೇಕು, ಹಾಗಲ್ಲ ನೋಡಿ. 25 ವರ್ಷದ ಕಾರ್ಯಕ್ರಮ ಒಳ್ಳೇದು ಮಾಡಿದ್ದಾರೆ, ನಮಗೆ ಹೊಟ್ಟೆ ತುಂಬ ಊಟ ಎಲ್ಲ ಕೊಟ್ಟಿದ್ದಾರೆ, ಹೊಟ್ಟೆಯಲ್ಲಿ ಈಗ ತುಂಬಿ ಹೋಗಿದೆ. ಅದನ್ನು ನಾವೀಗ ಗ್ಯಾಸ್ ಹೊರಗೆ ಹಾಕಬೇಕು. ಹೇಗೆ ನೋಡಿ, ಒಂದು ಸೋಡಾ ಮಾಡ್ತೇನೆ ನಾನು. ಸೋಡಾ ಈಗ ನಾಯ್ಕರ ಅಂಗಡಿ ಸಹ ಬಂದಾಯಿತು, ಶೆಟ್ಟರ ಅಂಗಡಿ ಸಹ ಬಂದಾಯಿತು. ಏನೋ ನಾವೇ ಇಲ್ಲಿ ಒಂದು ಸೋಡಾ ಮಾಡೋದು. ಇದು ಸೋಡಾ ಬಾಟ್ಲಿ. ಓಕೆ, 1 2 1 2 3 ಹೇಳುವಾಗ ಸೋಡಾ ಬಾಟ್ಲಿ ಎದುರು ಬರ್ತದೆ. ಪುನಃ 1 2 1 2 3 ಸೋಡಾವನ್ನು ಕುಡಿಯೋದು ನಾವು. ಓಕೆ, 1 2 1 2 3 ಸೋಡಾವನ್ನು ಕುಡಿಯೋದು. ಓಕೆನಾ? ಚಪ್ಪಾಳೆಯಲ್ಲಿ ಇದು ಮಹಾವೀರ ಫ್ರೆಂಡ್ಸ್ ಕ್ಲಬ್ಬಿನ 25ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ಒಂದು ನಾವು ಅನುಭವಿಸುವುದು ಖುಷಿಯಲ್ಲಿ ಸೋಡಾ ಕುಡಿಯೋದೀಗ. ಹೇಳ್ತೇನೆ, 1 2 1 2 3 ಸೋಡಾ ಕೈ. 1 2 1 2 3 ಸೋಡಾ ಕುಡಿಯೋದು ನಾವು. ಸೌಂಡ್ ಬರ್ತದಲ್ಲ, ಬಂತು ಗ್ಯಾಸ್. 1 2 1 2 3 ಗಳ 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 ಕುಡಿಯರ. ಗಳ 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 ಕುಡಿಬೇಕಲ್ಲ, ಸೌಂಡ್ ಬರಲಿ. ಸೋಡಾ ಬಿಡೀತು. ಗಳ 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 ಎಲ್ಲ ಕುಡೀರಿ, ಯಾರ್ದು ಕೇಳೋದಿಲ್ಲ ಆಡಿಯನ್ಸ್ ಇದ್ದು. ಬಂತ ಅಲ್ವಾ? ಗ್ಯಾಸ್ ಬಂದಾಯ್ತು, ಟುಸ್ ಅಂತೇಳಿ. ಗ್ಯಾಸ್ ಇಲ್ಲ ಅಂತೇಳಿ ಗ್ಯಾಸ್ ಟುಸ್ ಅಂತ ಬಂದಾಯ್ತು. ಆ ನಂತರ ಕುಡಿಬೇಕು. ಈಗ ನಿಮ್ಗೆ ಅರ್ಥ ಆಗಲಿಲ್ಲ, ಈಗ ಪುನೊಮ್ಮೆ 1 2 1 2 3 ಸೋಡಾ ಬಾಟ್ಲಿ. ಇದು ಸೋಡಾ ಬಾಟ್ಲಿ ಶೆಟ್ರ ಅಂಗಡಿ ಇದ್ದು. ಯಾರ್ದು? ಶೆಟ್ರ ಅಂಗಡಿ ಇದು. 1 2 1 2 3 ಹೊಡೆಯುದು ಟುಸ್ ನೋಡಿ. ಬರ್ತಾ ಗ್ಯಾಸ್? 1 2 1 2 3 ಕುಡೀರಿ. ಎಂತ ಒಂದು ಅಡಿಗೆ ಬಂತಲ್ಲ, ಇಂಥ ಒಂದು ಖುಷಿಯ ವಾತಾವರಣ ನಾವೆಲ್ಲ ಹಂಚಿಕೊಳ್ಳೋಣ. ಹೀಗೆ ಇವತ್ತು ಸ್ಟೇಜಲ್ಲಿ ಕೂತಿದ್ದಾರೆ ನಮ್ಮ ದಯಾನಂದ್ ಭಂಡಾರಿಯವರು. ಕಂಬಳದ ಪ್ರಿಯರು. ಪ್ರತಿ ಸಲ ವಿಡಿಯೋದಲ್ಲಿ ಅವರದೆಲ್ಲ ಫೋಟೋಗಳು ಬರ್ತವೆ. ಅದಕ್ಕೆ ಇನ್ನೊಂದು ಖುಷಿ ಇದೆ, ಅವರ ಮಗಳು ಸಮೇತ ಅವರಿಗೆ ಕೋಣ ಸಾಕುವಲ್ಲಿ ಸಹಕಾರ ನಿಜವಾಗಿ ಅದು ನಮ್ಮ ಹಳ್ಳಿಯದೊಂದು ಜೀವನ ಅದು. ಹಾಗೆ ಎಲ್ಲರಿಗೂ ಇವತ್ತು ಬಂದಂಥ ಸನ್ಮಾನ ಮಾಡಿದಂಥ, ಸನ್ಮಾನ ಪಡೆದಂಥ, ಡ್ಯಾನ್ಸ್ ಮಾಡಿದ ಎಲ್ಲ ಮಕ್ಕಳಿಗೂ ವಂದನೆ, ಅಭಿನಂದನೆ ಸಲ್ಲಿಸಿ ಬರುವ 2026ನೇ ಇಸ್ವಿಯನ್ನು ನಾವೆಲ್ಲರೂ ಸಂತೋಷದಿಂದ ಸಾಗೋಣ. ಎಲ್ಲರೂ ಕೂಡಿ ನಾವು ನಮ್ಮ ದೇಶವನ್ನು ಬಲಪಡಿಸೋಣ. ಇವತ್ತು ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳಿ ಏನು ಇಲ್ಲಿ ನಾವು 3 ಮತದವರು ಒಟ್ಟಾಗಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ನಾವು ಹೇಗೆ ಒಟ್ಟಾಗಿದ್ದೇವೆ ಅದೇ ನಮ್ಮ ಗಡಿಯಲ್ಲಿ ಬರ್ಕೊಳ್ತೇವೆ. ಅವ್ರನ್ನೆಲ್ಲ ಒಮ್ಮೆ ಇಲ್ಲಿ ಕಳಿಸಿ ನಮ್ಮ ಈ ಕುಕ್ಕುಂದೂರು ಗ್ರಾಮ, ಕುಕ್ಕುಂದೂರಿನ ನಮ್ಮ ಈ ಹುಡ್ಕೋ ಕಾಲಿನ ಏರಿಯಾ ಅವರೊಮ್ಮೆ ನೋಡಬೇಕು. ಹೀಗೆ ಒಗ್ಗಟ್ಟಿನಲ್ಲಿ ನಾವು ಇರೋಣ ಅಂತೇಳಿ ನಾವು ಒಗ್ಗಟ್ಟಿದ್ರೆ ಬೇರೆ ಯಾರಿಗೂ ನಮ್ಮ ಹತ್ತಿರ ಬರಲಿಕ್ಕೆ ಧೈರ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದಾಗಿ ನಾವು ಇದನ್ನು ಬೆಳೆಸೋಣ. ಬೋಲೋ ಮಹಾವೀರ ಫ್ರೆಂಡ್ಸ್ ಕ್ಲಬ್ ಗೆ ಥ್ಯಾಂಕ್ ಯು. ಸೊಲ್ಮೆಲು ಜ್ಯೋತಿಬಾಯಿ ಮೇರೆಗೆ ಕುಲ್ದಿಂಚಿನ ಬೈದಿಂಚಿನ ಮಾತ ಬಂದುಲೇನು ಹುರಿದುಂಬಿಸಾದು ಈ ಒಂಜಿ ಕಾರ್ಯಕ್ರಮಕ್ಕೆ ಪೊರ್ಲುದ ನುಡಿ ನಮನ ಕೊಡ್ತೀನಾರಿ. ವೇದಿಕೆ ಡಿಪ್ಪುನಂಚಿನ ತುಷಾರ್ ಫ್ಯೂಲ್ಸ್ ದ ಮಾಲಕೆ ರಾಯನಂಚಿನ ದೇವಿಕಾ ರೈ ಮೇರೆ ಪಾತೆರೆ ಲೆತ್ತ ಆರ್ಯಾಂ ಪಾತೆರು ಜೆರು ಅಂಡ್ ಈ ಒಂಜಿ ಪೊರ್ಲುದ ಕಾರ್ಯಕ್ರಮಕ್ಕೆ ಇನ್ನೊಂಜಿ ಶುಭ ಹಾರೈಕೆ ಉಂಡು ಪನ್ಪಿನ ಒಂಜಿ ಪಾತೆರನ್ನು ಕೊರ್ದು ನಮ್ಮನ್ನು ಪ್ರೋತ್ಸಾಹ ಮಲ್ತೇರಿ. ಇತ್ತೆ ವೇದಿಕೆಡೆ ಶೇಖರ್ ಮಡಿವಾಳ ಮೇರೆ
ಬತ್ತದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪೊರ್ಲದ ಎರಡು ಪಾತ್ರಗಳು ಬಂದಕ್ಕೆ ಏನೊಂದಿಲ್ಲ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವ ರೀತಿಯಲ್ಲಿ ಬಹಳಷ್ಟು ಪ್ರೋತ್ಸಾಹ ನೀಡಿ ಮಾತನಾಡಿದಂಥ ಜ್ಯೋತಿಜಿ ಪೈ ಅವರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಕಾರ್ಕಳದಲ್ಲಿ ಯಾವ ಒಳ್ಳೆಯ ಕಾರ್ಯಕ್ರಮ ಆದರೂ ಅದರಲ್ಲಿ ಒಂದು ಜ್ಯೋತಿಜಿ ಪೈ ಅವರ ಒಂದು ಪಾತ್ರ ಇರ್ತದೆ. ಭಾಳಷ್ಟು ಒಂದು ಸಮಾಜಮುಖಿ ಚಿಂತನೆಯ ಒಂದು ವ್ಯಕ್ತಿತ್ವ ಅವರದ್ದು. ಒಬ್ಬರು ಮಹಿಳೆಯಾದರೂ ಕೂಡ ಅವರ ಒಂದು ಸಮಾಜದ ಬಗೆಗಿನ ಕಳಕಳಿ ಈಗಾಗಲೇ ಭಾಷಣ ಮಾಡತಕ್ಕಂಥ ಸನ್ಮಾನ್ಯ ನವೀನ್ರು ಹೇಳಿದರು. 25 ವರ್ಷದ ಹಿಂದೆ ರೋಟರಿ ಆಸ್ಪತ್ರೆಗೆ 25 ಲಕ್ಷಕ್ಕೂ ಮಿಕ್ಕಿದ ಒಂದು ಕೊಡುಗೆಯ ಒಂದು ಸೌಲಭ್ಯವನ್ನು ಕೊಡಬೇಕಿದ್ರೆ ಅದೆಂಥ ಹೃದಯ ವೈಶಾಲ್ಯತೆ ಆ ತಾಯಿದು ಇರಬೇಕು, ಅವರ ಕುಟುಂಬದ್ದು ಇರಬೇಕು ಅನ್ನತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೋದು. ಅಂಥ ಒಂದು ಮೇರು ವ್ಯಕ್ತಿತ್ವದ ಶ್ರೀಮತಿ ಜ್ಯೋತಿ ಪೈ ಅವರು ವೇದಿಕೆಯಲ್ಲಿದ್ದಾರೆ. ಇನ್ನು ನವೀನ್ ಚಂದ್ರ ಶೆಟ್ಟಿಯವರು ಕಾರ್ಕಳ ರೋಟರಿ ಕ್ಲಬ್ನ ಅಧ್ಯಕ್ಷರು. ಭಾಳ ರೋಟರಿ ಇಂಟರ್ನ್ಯಾಷನಲ್ ಅಂತ ಹೇಳಿದರೆ ಒಂದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಂದು ಅತ್ಯಂತ ದೊಡ್ಡ ಸಂಘಟನೆ. ಆ ಒಂದು ಸಂಘಟನೆ ಕಾರ್ಕಳದಲ್ಲಿ ಕೂಡ ಭಾಳಷ್ಟು ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇದ್ದಾರೆ, ಕಾರ್ಯಕ್ರಮಗಳು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ಸಂಸ್ಥೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ನವೀನ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ, ಅವರು ವೇದಿಕೆಯಲ್ಲಿದ್ದಾರೆ. ಇನ್ನು ಶ್ರೀಮತಿ ಶೈಲಜಾ ವಿಜಯ್ ಶೆಟ್ಟಿಯವರು, ಅವರು ಕೂಡ ಈ ಒಂದು ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಅಭಿಮಾನಿಗಳು, ಇದಕ್ಕೆ ಭಾಳಷ್ಟು ಸಹಕಾರವನ್ನು ಕೊಡುತ್ತಾ ಬಂದವರು. ಇನ್ನು ದೇವಿಕಾ ರೈ ಅವರು, ಅವರ ತಂದೆ ನಮಗೆಲ್ಲರಿಗೂ ಭಾಳಷ್ಟು ಆತ್ಮೀಯರಾಗಿದ್ದವರು. ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಬಂದರೆ ಒಂದು ಎದ್ದು ಕಾಣತಕ್ಕಂಥ ವ್ಯಕ್ತಿತ್ವದವರು. ಅವ್ರನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ರಸ್ತೆಯಲ್ಲಿ ಕಾಬೆಟ್ಟು ಆಚೆ ಹೋದರೆ ಹೈವೇಯಲ್ಲಿ ಅಲ್ಲಿ ಒಂದು ಕ್ಷಣ ಅವರ ನೆನಪಾಗಲೇಬೇಕು ನಮಗೆ. ಅಂತಹ ಒಂದು ಮಹಾನ್ ವ್ಯಕ್ತಿತ್ವದ ಒಂದು ದೇಶಿಟ್ರ ಮಗಳು ಅವರು, ಮತ್ತು ಅವರು ಉದ್ಯಮಿಯಾಗಿ ಕೂಡ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಸಮಾಜದ ಚಟುವಟಿಕೆ ತೊಡಗಿಸಿಕೊಂಡಿದ್ದಾರೆ. ಹಾಗೆ ಸನ್ಮಾನ್ಯ ದಯಾನಂದ ಭಂಡಾರಿಯವರು, ಅವರು ಕಂಬಳದಲ್ಲೂ ಹೆಸರು ಮಾಡಿದ್ದಾರೆ, ಸಮಾಜ ಸೇವೆಯಲ್ಲಿ ಕೂಡ ಹೆಸರು ಮಾಡಿದವರು. ಇನ್ನು ಪ್ರಮುಖವಾಗಿ ದಯಾನಂದ ಶೆಟ್ಟರ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಅದು ಒಂದು ದಿನ ಸಾಕಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ ದಯಾನಂದ ಶೆಟ್ಟರು ಭಾಳ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು. ನನಗೆ ಅವರ ಪರಿಚಯ ಈಗಲ್ಲ, ಸುಮಾರು 35 ವರ್ಷದ ಹಿಂದೆ ನಾನು ಕಾರ್ಕಳ ತಾಲೂಕ್ ಪಂಚಾಯತ್ನ ಸದಸ್ಯನಾಗಿ ಉಪಾಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಾರ್ಕಳ ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿದ್ದು. ಜ್ಯೋತಿ ಪೈ ಅವರು ನೆನಪಿಸಿಕೊಂಡು ಪರಪ್ಪನಲ್ಲಿ ಯುವಜನ ಒಕ್ಕೂಟದ ಕಾರ್ಯಕ್ರಮ ಪರಪ್ಪನಲ್ಲಿ ಸುಮಾರು 94-95ನೇ ಇಸವಿಯಲ್ಲಿ ಇರಬೇಕು. ಅದು ಆಗ ಅವರ ನಾಯಕತ್ವದ ಕಾರ್ಕಳ ತಾಲೂಕು ಯುವಜನ ಒಕ್ಕೂಟ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ, ಈಗ ಆ ರೀತಿಯ ಸಂಘಟನೆ ಇದೆಯೇ ಇಲ್ಲ ನನಗೆ ಗೊತ್ತಿಲ್ಲ, ತಾಲೂಕು ಮಟ್ಟದ ಯುವಜನ ಒಕ್ಕೂಟ ಆ ಸಂದರ್ಭದಲ್ಲಿ ಇತ್ತು. ಈ ಯುವಜನ ಒಕ್ಕೂಟಗಳು ಆಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು. ಇಡೀ ಜಿಲ್ಲಾ ಮಟ್ಟದ ಸ್ಪರ್ಧೆ ನಡೀತಾ ಇತ್ತು. ಆ ಸ್ಪರ್ಧೆಯಲ್ಲಿ ದಯಾನಂದ ಶೆಟ್ಟರ ನಾಯಕತ್ವದಲ್ಲಿ ಕಾರ್ಕಳ ತಾಲೂಕು ಯುವಜನ ಒಕ್ಕೂಟ ಪ್ರಶಸ್ತಿ ಪಡೆದು ತರ್ತಾ ಇದ್ದದನ್ನು ನಾನು ಇವತ್ತು ನೆನಪಿಸ್ಕೊಳ್ತೇನೆ. ಆ ರೀತಿಯ ಒಂದು ಸಂಘಟನಾತ್ಮಕವಾದಂಥ ಶಕ್ತಿ ದಯಾನಂದ ಶೆಟ್ಟರ ಹತ್ರ ಇತ್ತು ಅಂತ ಇದೆ, ಈಗಲೂ ಇದೆ ಅಂತ ದಯಾನಂದ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ಹಾಗೆ ಈ ಒಂದು ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ನಾನು ನಿಮ್ಮನ್ನೆಲ್ಲ ಎಷ್ಟು ಹೊಗಳಿದರೂ ಸಾಕಾಗುವುದಿಲ್ಲ ಈ ಸಂದರ್ಭದಲ್ಲಿ. ಆ ರೀತಿಯ ನಿಮ್ಮ ಕಾರ್ಯತತ್ಪರತೆಯಿಂದ, ನಿಮ್ಮ ಸಮಾಜಮುಖಿ ಚಿಂತನೆಯಿಂದ, ನಿಮ್ಮ ಸಂಘಟನಾ ಚಾತುರ್ಯದಿಂದ ಮತ್ತು ಪ್ರಾಮಾಣಿಕವಾದಂಥ ಒಂದು ನಿಮ್ಮ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವಿಕೆಯಿಂದ ಈ ಒಂದು ಸಂಘಟನೆ ಇವತ್ತು ಬೆಳೆದು ಬಂದಿದೆ. ನನಗೆ ನೆನಪಾಗ್ತದೆ, ಸುಮಾರು 25 ವರ್ಷದ ಹಿಂದೆ ದಯಾನಂದ ಶೆಟ್ಟರು ನೆನಪು ಮಾಡಿದ್ರು. 25 ವರ್ಷದ ಹಿಂದೆ ಎದುರು ಇರತಕ್ಕಂಥ ನಮ್ಮ ಶೆಟ್ಟರ ಕಟ್ಟಡದ ಹಾಲ್ನಲ್ಲಿ ಉಪ್ಪರಿಗೆಯಲ್ಲಿ ಒಂದು ಯುವಕ ಮಂಡಲದ ಉದ್ಘಾಟನೆ ಇದೆ, ನೀವು ಬರಬೇಕು ಅಂತೇಳಿ ಇವರು ನನ್ನನ್ನು ಕರೆದ್ರು. ಹಾಗೆ ಶಾಸಕರಾಗಿದ್ದ ಗೋಪಾಲ್ ಭಂಡಾರಿ ಅವರು ಕೂಡ ಅವರನ್ನು ಕೂಡ ಕರೆದಿದ್ದು. ನಾವು ಹೋಗಿದ್ದೆವು. ಕೆಲವೇ ಜನ ಅಲ್ಲಿ ಯುವಕರು ಇದ್ದರು ದಯಾನಂದ ಶೆಟ್ಟರ ನಾಯಕತ್ವದಲ್ಲಿ. ನಾವು ಆಲೋಚನೆ ಮಾಡ್ಕೊಂಡು ಬಂದೆವು. ಏನಂತ ಹೇಳಿದ್ರೆ ಭಾಳಷ್ಟು ಯುವಕ ಸಂಘಟನೆಗಳು ಸ್ಥಾಪನೆ ಆಗ್ತವೆ. ಭಾಳ ಸಂಘಟನೆಗಳು ಪರಿಸ್ಥಿತಿ ಅಂತ ಹೇಳಿದರೆ ಒಂದು ಕೆಲವು ವರ್ಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಕೆಲವು ಸಂಘಟನೆಗಳು ಕೊನೆಗೆ ಅದು ಸಂಘಟನೆಗಳಲ್ಲಿ ಸಂಘಟನಾ ಕೊರತೆಯಿಂದ ಅಥವಾ ಭಿನ್ನಾಭಿಪ್ರಾಯಗಳಿಂದ ಆ ಸಂಘಟನೆಗಳು ಅಲ್ಲಿಗೆ ನಿಂತು ಹೋಗ್ತವೆ. ಆದರೆ ಈ ಸಂಘಟನೆ ಉದ್ಘಾಟನೆ ಮಾಡ್ತಂಗೆ ಏನೋ ಎಲ್ಲ ಸಂಘಟನೆಗಳ ಥರ ಇದು ಒಂದು ಸಂಘಟನೆ ಇರಲಿ, ಏನಾದರೂ ಒಳ್ಳೆಯ ಕೆಲಸ ಮಾಡಲಿ ಅನ್ನತಕ್ಕಂಥ ಭಾವನೆಯಿಂದ ನಾವು ಆ ಉದ್ಘಾಟನೆ ಕಾರ್ಯಕ್ರಮ ಮಾಡಿ ಬಂದಿದ್ದೆವು. ಆದರೆ
ಅಂಥ ಒಂದು ಅಂದು ಉದ್ಘಾಟನೆಗೊಂಡಂಥ ಒಂದು ಸಂಘಟನೆ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಬೆಳೆದು ಈ ಭಾಗದ ಜನರ ಒಂದು ಸಾಂಸ್ಕೃತಿಕ ಸಾಮಾಜಿಕ ಬದುಕಿನಲ್ಲಿ ತಾನೊಂದು ದೊಡ್ಡ ಮಟ್ಟದ ಪಾತ್ರ ವಹಿಸ್ತಕ್ಕಂಥ ಸಂಘಟನೆಯಾಗಿ ಬೆಳೀತದೆ. ಮತ್ತು ಈ ಭಾಗದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ 25 ವರ್ಷಗಳ ಕಾಲ ಆಚರಿಸಿಕೊಂಡು ಬಂದು ಈ ಭಾಗದ ಎಲ್ಲ ಜನರ ಮನಸ್ಸನ್ನು ಮುಟ್ಟತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅನ್ನತಕ್ಕಂಥ ನಿರೀಕ್ಷೆ ಆವತ್ತು ನಮಗಿರಲಿಲ್ಲ. ಆದರೆ ಆ ನಿರೀಕ್ಷೆ ಇವತ್ತು ನಿಜವಾಗಿದೆ. ಇವತ್ತು ಆ ನಿರೀಕ್ಷೆ ನಿಜವಾಗಿದೆ. ಇವತ್ತು ಈ ಭಾಗದ ಜನರ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಾನು ಈಗಾಗಲೇ ಹೇಳಿದೆ, ಈ ವೇದಿಕೆ ಇದೊಂದು ದೊಡ್ಡ ಒಂದು ಸಾಂಸ್ಕೃತಿಕ ವೇದಿಕೆಯಾಗಿ ಇವತ್ತು ಪರಿವರ್ತನೆಗೊಂಡಿದೆ. ಈ ವೇದಿಕೆ ನಿರ್ಮಾಣದ ಬಗ್ಗೆ ಕೂಡ ಬಹುಶಃ ಜ್ಯೋತಿ ಬೈ ಅವರು ನೆನಪಾಡಿದರು. ಗಣಪತಿ ಬೈ ಅವರು, ಸನ್ಮಾನ್ಯ ಗಣಪತಿ ಬೈ ಅವರೆಲ್ಲ ತುಂಬ ಸಹಕಾರ ಕೊಟ್ಟರು ಅಂತ ನನಗೆ ಗೊತ್ತಿದೆ. ಇನ್ನು ಈ ಭಾಗದಲ್ಲಿ ಈ ರೀತಿಯ ಕಾರ್ಯಕ್ರಮ ನಡೆಸ್ಕೊಂಡು ಬರತಕ್ಕಂಥ ಈ ಸಂಘಟನೆಯಿಂದ ಇವತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಇವತ್ತು ಈ ವೇದಿಕೆಯಲ್ಲಿ ಬೇರೆ ಬೇರೆ ಒಂದು ಸನ್ಮಾನ ಮಾಡತಕ್ಕಂಥ ಕೆಲಸ, ಇವತ್ತು ಸಮಾಜದ ಬೇರೆ ಬೇರೆ ವರ್ಗದ ಜನ ಬಹುಶಃ ಅವರನ್ನು ಯಾರು ಗುರುತಿಸಿ ಸನ್ಮಾನ ಮಾಡತಕ್ಕಂಥ ಸಂದರ್ಭಗಳೇ ಇಲ್ಲ ಎನ್ನತಕ್ಕಂಥ ಜನ ಅವರನ್ನು ಇವತ್ತು ಈ ವೇದಿಕೆಗೆ ಕರೆದು ಸನ್ಮಾನ ಮಾಡತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಈ ಸಂಘಟನೆ ಇವತ್ತು ಮಾಡಿದೆ. ನನ್ನ ದೃಷ್ಟಿಯಲ್ಲಿ ನಾನು ಯಾವಾಗಲೂ ಹೇಳೋದು ಏನಂತ ಹೇಳಿದ್ರೆ, ಒಳ್ಳೆಯ ಕೆಲಸ ಮಾಡತಕ್ಕಂಥ ಜನರನ್ನು ಸನ್ಮಾನಿಸಬೇಕು, ಮತ್ತು ಸಮಾಜಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಜನರನ್ನು ಯಾವತ್ತು ಸನ್ಮಾನಿಸಲಿಕ್ಕೆ ಹೋಗಬಾರ್ದು. ಯಾಕೆಂತ ಹೇಳಿದ್ರೆ, ಒಂದು ಸೋಷಿಯಾಲಜಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ರೆ ಗೊತ್ತಿರ್ಬೋದು, ಈ ಸೋಷಿಯಾಲಜಿಯಲ್ಲಿ ಸ್ಯಾಂಕ್ಷನ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಇದೆ. ಏನು ಸ್ಯಾಂಕ್ಷನ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ, ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಜನರನ್ನು ಇವತ್ತು ನಾವು ಸನ್ಮಾನಿಸದೇ ಇದ್ದರೆ, ಅವರನ್ನು ಗುರುತಿಸದೇ ಇದ್ದರೆ, ಇನ್ನು ಬೇರೆಯವರು ಒಳ್ಳೆ ಕೆಲಸ ಮಾಡಲಿಕ್ಕೆ ಮುಂದೆ ಬರುವುದಿಲ್ಲ. ಅದೇ ಇವತ್ತು ಕೆಟ್ಟ ಕೆಲಸ ಮಾಡ್ತಕ್ಕಂಥ ಜನರನ್ನೇ ನಾವು ಸನ್ಮಾನಿಸಿಕೊಂಡು ಹೋದರೆ ಅದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡ್ತದೆ. ಇವತ್ತಾದರೆ ಏನೋ ಒಂದು ರೀತಿ ಕೆಲವು ವೇದಿಕೆಗಳಲ್ಲಿ ಒಂದು ವ್ಯತಿರಿಕ್ತವಾದಂಥ ರೀತಿಯ ಒಂದು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದು ನಿಜವಾಗಿಯೂ ನನ್ನ ದೃಷ್ಟಿಯಲ್ಲಿ ಅದು ಆಗಬಾರ್ದು. ಇವತ್ತು ಈ ವೇದಿಕೆಯಲ್ಲಿ ಆದಂಥ ಸನ್ಮಾನ ಕಾರ್ಯಕ್ರಮ, ಈ ವೇದಿಕೆಯಲ್ಲಿ ಆದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾನು ನೋಡಿದೆ. ಬಹಳಷ್ಟು ಮಕ್ಕಳು ಭಾಳ ಒಂದು ಹಬ್ಬದ ವಾತಾವರಣದಲ್ಲಿ ಹೊಸ ಬಟ್ಟೆ ಹೊಲಿಸಿಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಸಾಧಾರಣ 100-200 ಮಕ್ಕಳು ಈ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿ ಇವತ್ತು ಈ ಒಂದು ಸಂಘಟನೆಗೆ ಒಂದು ಮೆರುಗನ್ನು ಕೊಟ್ಟರು. ಅವರ ತಂದೆ ತಾಯಿಗೆ ಒಂದು ಖುಷಿಯನ್ನು ಕೊಟ್ಟರು. ನೋಡ್ತಕ್ಕಂಥ ಏನು ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ರಿಗೊಂದು ಮನೋರಂಜನೆಯನ್ನು ಕೊಟ್ಟರು ಅಂತ ಹೇಳಿದರೆ ಅದು ಬಹಳಷ್ಟು ದೊಡ್ಡ ಒಂದು ಪ್ರಶಂಸಿಸಬೇಕಾದ ವಿಚಾರ ಎನ್ನತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಬಹಳಷ್ಟು ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆದಿದ್ದಾವೆ. ಅವರನ್ನೆಲ್ಲ ಸನ್ಮಾನಿಸ್ತಕ್ಕಂಥ ಕೆಲಸ ಆಗಿದೆ. ಇನ್ನೂ ಒಂದು ಪ್ರಮುಖವಾದ ವಿಚಾರ, ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂತ ಅವೆಲ್ಲ ಇನ್ನು ನಡೀತಕ್ಕಂಥ ಏನು ನಾಟಕದ ಕಾರ್ಯಕ್ರಮವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಸಂಘಟನೆ ಬೆಳೆದು ಬಂದ ಬಗ್ಗೆ. ಒಂದು ಸಂಘಟನೆ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದು ಬರಬೇಕಿದ್ರೆ ಅದು ಸುಮ್ಮನೆ ಆಗೋದಿಲ್ಲ. ಆ ಸಂಘಟನೆಯ ಯುವಕರು, ಆ ಸಂಘಟನೆ ಮಾಡತಕ್ಕಂಥ ಕಾರ್ಯಕ್ರಮಗಳು ಏನಿದ್ದಾವೆ ಅದು ಜನರನ್ನು ಎಷ್ಟರ ಮಟ್ಟಿಗೆ ಆಕರ್ಷಿಸ್ತದೆ ಎನ್ನುವುದರ ಮೇಲೆ ಆ ಸಂಘಟನೆಯ ಯಶಸ್ಸು ಅವಲಂಬಿತವಾಗಿರ್ತದೆ. ಈ ಪರಿಸರದಲ್ಲಿ ಈ ಸಂಘಟನೆ ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳು ನಡೆಸಿಕೊಂಡು ಬಂದದ್ರಿಂದ ಈ ಪರಿಸರದ ಎಲ್ಲ ಜನ ಈ ಸಂಘಟನೆಗೆ ಇವತ್ತು ಬೆಂಬಲ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ. ನಾನು ವಿಶೇಷವಾಗಿ ಹೇಳ್ತೇನೆ, ಈ ಸಂಘಟನೆ ಯಶಸ್ಸು ಅಂತ ಹೇಳಿದರೆ ಇದು ಈ ಭಾಗದ ಎಲ್ಲ ಜನ ಸಮುದಾಯದ ಒಂದು ಯಶಸ್ಸು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಂಘಟನೆ ಒಳ್ಳೆ ಕೆಲಸ ಮಾಡಬೇಕಿದ್ರೆ ಈ ಭಾಗದ ಜನ ಸಮುದಾಯ ಕೂಡ ಅದೇ ಒಳ್ಳೆಯ ಉದಾತ್ತ ಭಾವನೆಯಿಂದ ಸಹಕಾರ ಕೊಟ್ಟದ್ರಿಂದ ಇಂಥ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು, ಈ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು. ಬಹಳಷ್ಟು ಜನ ಇದಕ್ಕೆ ಈ ಸಂಘಟನೆಗೆ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ವಿಶೇಷವಾಗಿ ರಾಜಾರಾಮ್ ಕಡಂಬರ ಬಗ್ಗೆ ಒಂದು ಮಾತು ಹೇಳ್ತೇನೆ. ಈ ಸಂಘಟನೆಯ ಬಗ್ಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ರಾಜಾರಾಮ್ ಕಡಂಬರನ್ನು ನೆನಪಿಸಿಕೊಳ್ಳದೆ ಇದ್ದರೆ ಇದು ಅಪೂರ್ಣ ಆಗ್ತದೆ ನನ್ನ ಮಾತು. ರಾಜಾರಾಮ್ ಕಡಂಬರ್ ಅಂತ ಹೇಳಿದ್ರೆ ಅವ್ರದ್ದೊಂದು ರಾಜಾಶ್ರಯ, ಯಾವುದೇ ಸಂಘಟನೆಗಳಿಗೆ ಒಂದು ರಾಜಾಶ್ರಯ ಬೇಕು. ಆ ರೀತಿಯ ಒಂದು ರಾಜಾಶ್ರಯ ರಾಜಾರಾಮ್ ಕಡಂಬರ ಒಂದು ನೇತೃತ್ವದಲ್ಲಿ ಈ ಸಂಘಟನೆಗೆ ಮೊದಲನೇದು ಪ್ರಾರಂಭದಿಂದ ಇವತ್ತಿನವರೆಗೂ ಸಿಕ್ಕಿದೆ. ನಮಗೆಲ್ಲ ಮೊದಲೊಂದು ಚಹಾ ಕೊಡ್ತಾ ಇದ್ರು ಕಾಣ್ತದೆ ಕಾರ್ಯಕ್ರಮಕ್ಕೆ ಬಂದಾಗ. ಈ ಸಲ ಕೊಡಲಿಲ್ಲ, ಅದೊಂದು ತಮಾಷೆಗೆ ಹೇಳಿದ್ರು. ಆದರೆ ಎಲ್ಲ ರೀತಿಯ ಒಂದು ಸಹಕಾರ ಈ ಸಂಘಟನೆಗೆ ಅವರು ಮತ್ತು ಅವರ ಶ್ರೀಮತಿಯವರು ಅವರು ಕೂಡ ಬಹಳಷ್ಟು ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಮಗ ಕೂಡ, ಅವರ ಇಡೀ ಕುಟುಂಬ ಈ ಕಾರ್ಯಕ್ರಮದ ಅವರದೇ ಮನೆಯ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಹಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಈ ಸಂಘಟನೆಯನ್ನು ಬೆಳೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ವಿಶೇಷವಾಗಿ ಈ ಭಾಗದ ಎಲ್ಲ ಜನರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಈ ಭಾಗದ ಜನ ಒಳ್ಳೆಯವರಾದ್ದರಿಂದ, ಈ ಭಾಗದ ಜನ ಒಳ್ಳೆಯ ಒಂದು ಹೃದಯ ವೈಶಾಲ್ಯತೆ ಇದ್ದುದರಿಂದ, ಈ ಭಾಗದ ಜನರಲ್ಲಿ ತಮ್ಮ ಕೈಯಿಂದಾದಷ್ಟು ಒಂದು ಸಹಕಾರ ನೀಡತಕ್ಕಂಥ ಒಂದು ದಾನದ ಮನಸ್ಸು ಇದ್ದದ್ರಿಂದ, ಹೃದಯ ವೈಶಾಲ್ಯ ಇದ್ದದ್ರಿಂದ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜಾತಿ ಮತ ಭೇದ ಧರ್ಮದ ಭೇದ ಭಾವ ಇಲ್ಲದೆ
ಭಾಗವಹಿಸ್ತಕ್ಕಂಥ ಒಂದು ಆಸಕ್ತಿ, ಆ ಹೃದಯ ವೈಶಾಲ್ಯತೆ, ಆ ರೀತಿಯ ಸಹೋದರತೆಯ ಭಾವನೆ ಇದ್ದುದರಿಂದ ಇವತ್ತು ಈ ಕಾರ್ಯಕ್ರಮ ಇಷ್ಟು ಒಳ್ಳೆಯ ರೀತಿ ನಡೀತಾ ಇದೆ ಈ ವೇದಿಕೆಯಲ್ಲಿ. ಮತ್ತು ಈ ಸಂಘಟನೆಯ ಎಲ್ಲ ಒಂದು ಪದಾಧಿಕಾರಿಗಳು ಮತ್ತು ಸದಸ್ಯರನ್ನು ಅವರನ್ನು ಎಷ್ಟು ಹೊಗಳಿದ್ರು ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮ, ಈ ಸಂಘಟನೆ ಪ್ರಾರಂಭ ಆದ ಲಗಾಯತಿನಿಂದ ಆಗ ಇದ್ದ ಯುವಕರು ಕೂಡ ಇವತ್ತು ಸ್ವಲ್ಪ ನಮಗೆ ಸ್ವಲ್ಪ ಏಜ್ ಆದಾಗೆ ಕಾಣ್ತಾರೆ ಕೆಲವರು, ಆದರೆ ಆಗ ಇದ್ದ ಯುವಕರು ಕೂಡ ಇವತ್ತು ಕೂಡ ಇದ್ದಾರೆ ಈ ಸಂಘಟನೆಯಲ್ಲಿ ಮತ್ತು ಅಷ್ಟು ಲವಲವಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಅವರ ಸ್ನೇಹಿತರನ್ನು ಸೇರಿಸಿಕೊಂಡು ತಮ್ಮ ಒಂದು ಸಂಘಟನೆಯ ವ್ಯಾಪ್ತಿಯನ್ನು ದೊಡ್ಡದು ಮಾಡಿಕೊಂಡು ಈ ಸಂಘಟನೆ ಇನ್ನಷ್ಟು ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಪೂರಕವಾದಂಥ ವಾತಾವರಣ ಒಂದು ನಿರ್ಮಾಣ ಆಗಿದೆ. ನಾನು ಅದರಿಂದ ಈ ಸಂದರ್ಭದಲ್ಲಿ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನು ಇವತ್ತು ಅಭಿನಂದಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ, ಈ ಸಂಘಟನೆಗೆ ನಿರಂತರವಾಗಿ ಬೆಂಬಲ ನೀಡ್ತಾ ಬಂದಂಥ ಈ ಭಾಗದ ಜನ ಸಮೂಹ ಏನಿದೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಮತ್ತು ವಿಶೇಷವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಇವತ್ತು ಬಹಳ ಹೃದಯ ತುಂಬಿ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ 25 ವರ್ಷದ ಹಿಂದೆ ನಾನೇ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ಸಂಘಟನೆಯ 25 ವರ್ಷದ ಬೆಳ್ಳಿ ಹಬ್ಬದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಬಹಳಷ್ಟು ಜನರಿಗೆ ಸಿಗುವುದಿಲ್ಲ. ಇವತ್ತು ಅಂಥ ಒಂದು ಪುಣ್ಯದ ಅವಕಾಶ ನನಗೆ ಸಿಕ್ಕಿದೆ ಅನ್ನತಕ್ಕಂಥದ್ದು ನನಗೆ ನಿಜವಾಗಿಯೂ ಹೃದಯ ತುಂಬಿ ಬರತಕ್ಕಂಥ ವಿಚಾರ. ನಾನು ಬಹಳಷ್ಟು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದೇನೆ. ನಿಜವಾಗಿ ನಿಮ್ಮೆಲ್ಲರ ಒಂದು ಏನು ಈ ಒಂದು ಸಮಾರಂಭದ ಯಶಸ್ಸಿನಿಂದ ತಾವೆಲ್ಲ ಇದ್ದೀರಿ, ಆ ಯಶಸ್ಸಿನ ಒಂದು ಪಾಲು ನನಗೆ ಕೂಡ ಬೇಕು ಎನ್ನುವ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಮತ್ತು ಮುಂಬರತಕ್ಕಂಥ ವರ್ಷ ಏನು 26ನೇ ಇಸವಿ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ, ಎಲ್ರಿಗೂ ಆರೋಗ್ಯವನ್ನು ಕೊಡಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನತಕ್ಕಂಥ ಶುಭ ಹಾರೈಸಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. 25 ವರ್ಷದ ಹಿಂದೆ ಇಂತಹ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಇವತ್ತು 25ನೇ ವರ್ಷದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಮ್ಮ ಜೊತೆ ಇದ್ದಂಥ ಶೇಖರ್ ಮಡಿವಾಳ ಇವರಿಗೂ ಮುಂದೆ ಬರುವಂತ 50ನೇ ವರ್ಷದ ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಕಾರ್ಯಕ್ರಮಕ್ಕೂ ನೀವೇ ಅತಿಥಿಗಳಾಗಿ ಬರಬೇಕೆಂದು ನಿಮ್ಮೆಲ್ಲರ ಆಶಯ. ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅಮ್ಮನ ನೆರವು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು ಅವಿನಾಶ್ ಜೆ ಶೆಟ್ಟಿ ಹಾಗೂ ಸಂಜೀವಿನಿ ಸೇವಾ ಟ್ರಸ್ಟ್ ಬೆಂಗಳೂರು ಇದರ ಸದಸ್ಯರು ಶಶಿಧರ್ ಕಟ್ಟೆಬೆಟ್ಟು. ಇವರಿಗೆ ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಇನ್ನು ಮುಂದೆ ಅಧ್ಯಕ್ಷರ ಭಾಷಣ ಶ್ರೀ ರಾಜರಾಮ ಕದಂಬ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಕಾರ್ಗಳ ಹಾಗೂ ಮಹಾವೀರ ಫ್ರೆಂಡ್ಸ್ ಕ್ಲಬ್ನ ಬೆನ್ನೆಲುಬಾಗಿ ನಿಂತಹ ನಿಮಗೆ ಇದೀಗ ವೇದಿಕೆ. ನಮಸ್ಕಾರ. ಒಂದು ಇನ್ನಿತ ನಮ್ಮ ಬೊಲ್ಲಿ ಪರ್ಬದ ದಿನ ಬಾರಿ ನಮಗೆ ಖುಷಿ ಕೊರೊಂದುಂಡು. ದೇಪಣ್ಣಗ 25 ವರ್ಷ ಒಂಜಿ 25 ವರ್ಷ ಮಲ್ಪುರ ಮಣ್ಣಗ ಬಾರಿ ಕಷ್ಟದ ದಿನನೇ ಅಂಡ ಬಾರಿ ಪೊರ್ಲುಡು ನಡತೊಂದುಂಡು. ಪೂರಗಲೆಗ್ಲ ಹೊಸ ವರ್ಷದ ಶುಭಾಶಯಗಳು ಮುಗಿಪು ಇನ್ನು ನಾಟಕ ಆವರಣೆ ಸೊಲ್ಮೆಲು ರಾಜರಾಮ ಕದಂಬರ ಮೇರೆಗೆ ನನಿತೆ ತುಂಬು ಪ್ರತಿ ವರ್ಷ ಮಲ್ಪುನಂಚಿನ ಲಕ್ಕಿ ಡ್ರಾ ಏರ್ ಈ ವರ್ಷದ 25ನೇ ವರ್ಷದ ಲಕ್ಕಿ ಪರ್ಸನ್ ಏರು ಪಂದು ನಾಡು ನಂಚಿನ ಪೊರ್ತು ಮಹಾವೀರ ಫ್ರೆಂಡ್ಸ್ ಕ್ಲಬ್ದ ಸರ್ವ ಸದಸ್ಯರ ಭಿನ್ನಯ ಮಲ್ತೊಂದುಲ್ಲೆ ವೇದಿಕೆ ಮುಂಭಾಗಗೆ ಲಕ್ಕಿ ಕೂಪನ್ ಕನತದು ವೇದಿಕೆ ಡಿಪ್ಪುನ ಬಿನ್ನೇರನ ಕೈಟ್ ಈ ವರ್ಷದ ಮೂಜಿ ಬಹುಮಾನ ಸುರತ 15,000 ರೂಪಾಯಿ. ಎರಡನೇ ಬಹುಮಾನ ಎರಡನೇ ಬಹುಮಾನ 10,000 ರೂಪಾಯಿ. ಅಂಚನೆ ಮೂಜಿನೇ ಬಹುಮಾನ 5,000 ರೂಪಾಯಿ. ಐತೊಟ್ಟಿಗೂ ಮೂಜಿ ಸಮಾಧಾನಕರ ಬಹುಮಾನ ಉಂಟು. ಕಾರ್ಲಾ ಮೊಬೈಲ್ಸ್ ಮೊಕಲ್ನ ಪ್ರಾಯೋಜಕತ್ವಡು ಕಿನ್ಯ ಜೋಕುಲು ಏರಾಂಡಲ ಮೂಜಿ ಜನ ವೇದಿಕೆಗೆ ಬಲೆ ಕಿನ್ಯ ಜೋಕುಲು ಬಲೆ ಮಲ್ಲ ಕೈ ತಗೊಳ್ ಬಲೆ ವೇದಿಕೆ ಮಾತ ಗಣ್ಯರ್ಲ ಇನ್ನೆ ತೊಟ್ಟು ಭಾಗ್ಯ ಅವಡು ಬಂದಕ್ಕೆ ಏನೊಂದಿಲ್ಲ ಮಾತರಿನಲ್ಲಿ ಎದುರು
ಒಂಜಿ ಟಬ್ಬಡ್ ಕೊರ್ತಿಚ್ಚಿನ ಕೂಪಂದ ಚೀಟಿಲುಲ್ಲ ಐದೊಟ್ಟುಗು ಜೋಗುಲ ಕೈಟ್ ಈ ಒಂಜಿ ಮೂಜಿ ಬಹುಮಾನವನ್ನು ದೆತ್ತೊಂದುಲ್ಲೇರು. ನಂಬರ್ 967 ಫಸ್ಟ್ ಪ್ರೈಸ್ 967. Second prize 1379. 1379. ಏರಾಡಲಿತ್ತಂಡ ವೇದಿಕೆದ ದುಂಬ ದಿಕ್ಕಿಲು ಬಲೆ ಮೂಜಿನ ಬಹುಮಾನ 2762. 2762 ಇದೇ ಮೂಲು ಇಜ್ಜಿನ್ನಂಡ ದುಂಬಗ ಮಾವೀರ ಫ್ರೆಂಡ್ಸ್ ಕ್ಲಬ್ದ ಏರಣ್ಣಲ ಸದಸ್ಯರೇನು ಇತ್ತೆ ದುಂಬಗ ಮೂಜಿ ಸಮಾಧಾನಕರ ಬಹುಮಾನ ಕಾರ್ಕಳ ಮೊಬೈಲ್ಸ್ ಮೊದಲ ಪ್ರಾಯೋಜಕತ್ವಡೆ ಉಂಡು. ಸಮಾಧಾನಕರ ಮೊದಲ ಬಹುಮಾನ 872 ನೆಟ್ ಪುದರುಂಡು. ಸುನೀತಾ ಶೆಟ್ಟಿ, ಕೆಳಗಿನ ಮನೆ, ಕುಕ್ಕುಂದೂರು. ಒನ್ 1099 ರಡ್ಡನೆ ಸಮಾಧಾನಕರ ಬಹುಮಾನ 1099. ಒಂಜಿ 0 ಒರಂಬ 2423. 2423. ಏರಾಡಲಿತ್ತಂಡ ವೇದಿಕೆದ ದುಂಬ ದಿಕ್ಕಲ್ ಬಲೆ ಐಟ್ ಸುರುತ್ತ ಸಮಾಧಾನಕರ ಬಹುಮಾನ ಸುನೀತಾ ಶೆಟ್ಟಿ, ಕೆಳಗಿನ ಮನೆ. ಸರಿ. 25ನೇ ವರ್ಷದ ಈ ಒಂಜಿ ಪೊರ್ಲುದ ಕಾರ್ಯಕ್ರಮ ಈತು ವರ್ಷ ಅಧ್ಯಕ್ಷರಾದ ಸೇವೆ ಸಲ್ಲಾಯಿನ ಮತ್ತೊಂದು ನಮ್ಮೊಟ್ಟಿಗೂ ಮೂಲಿಪ್ಪುನಂಚಿನ ಅಧ್ಯಕ್ಷರನಕಲು ಸೇವೆ ಸಲ್ಲಿಸಾದಿತ್ತೇವೆ. ಅಗ್ಲೇನಿತ್ಯ ವೇದಿಕೆಯಲ್ಲಿತ್ತದೆ ಸ್ಮರಣಿಕೆ ಗೊರ್ಪುನ ಒಂಜಿ ಪೊರ್ತು ನೆತ್ತೊಟ್ಟುಗು ಕೋಡೆದ ಶನಿ ಪೂಜೆದ ಪೊರ್ಲುದ ಅಲಂಕಾರ ಮಲ್ತುಕೊರು ನೆಂಚಿನಾರು ಧನಂಜಯ್ ಬೋರ್ಕರ್ ಮೇರ್ ನಮ್ಮೊಟ್ಟುಗುಲ್ಲೇರಿ ಅವ್ರ ವೇದಿಕೆ ಬತ್ತದೆ ಈ ಒಂಜಿ ಸ್ಮರಣೆಯನ್ನು ದೆತರೋಡು ಬಂದಕ್ಕೆ ಏನೊಂದಿಲ್ಲ. ಅಜ್ಜನೆ ಈತು ವರ್ಷ ಸಂಘದ ಅಧ್ಯಕ್ಷರಾದ ಸೇವೆ ಅರೆಗೆ ಸಂಘದ ಸಭಾಧ್ಯಕ್ಷರು ಸ್ಮರಣಿಕೆ ಕೊರದು ಅಭಿನಂದನೆ ಕೊರಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ಈತು ವರ್ಷ ಸಂಘದ ಅಧ್ಯಕ್ಷರಾದ ಸೇವೆ ಸಲ್ಲಿಸಿನಾರು ಮತಾಯಸ್, ಗುರುಪ್ರಸಾದ್, ಅನೂಪ್ ರಾಜ್, ನದೀಮ್ ಖಾನ್, ಆರೀಶ್, ವಿವೇಕ್ ಡಿ ಶೆಟ್ಟಿ, ಪ್ರಶಾಂತ್ ದೇವಾಡಿಗ, ಪ್ರವೀಣ್ ಆಚಾರ್ಯ, ದಿವಂಗತ ಸುಧಾಕರ್ ದೇವಾಡಿಗ, ನವೀನ್ ಕೆ ಶೆಟ್ಟಿ, ರಂಜನ್ ಕುಮಾರ್, ರವಿಕುಮಾರ್, ಪ್ರಕಾಶ್ ದೇವಾಡಿಗ, ಸುರೇಶ್ ಆಚಾರ್ಯ, ನಮನ್ ಕದಂಬ, ಪ್ರಣಾಮಾಚಾರ್ಯ, ರಿತೇಶ್ ಶೆಟ್ಟಿ, ಲಿತೇಶ್ ಬಂಗೇರ, ಪ್ರಜ್ವಲ್ ಶೆಟ್ಟಿ, ಪ್ರಕಾಶ್ ಎಸ್.ಪಿ, ದಿನೇಶ್ ಆರ್ ಶೆಟ್ಟಿ ಮೊಗಲು ವೇದಿಕೆ ಬದ್ದದೆ ಗಣ್ಯಡ ಸ್ಮರಣಿಕೆ ದೆತ್ತೋಡು ಬಂದಕ್ಕೆ ಏನೊಂದಲ್ಲ ಸುರುಕಾದ ವಿವೇಕ್ ಡಿ ಶೆಟ್ಟಿ. ಅಂಚನೆ ಗೌರವಾಧ್ಯಕ್ಷರಾಯ ನೆಚ್ಚಿನ ದಿವಾಕರ ಆಚಾರ್ಯ, ಈ ಸರಿತ ಅಧ್ಯಕ್ಷರು ರಾಧೇಶ್ ಶೆಟ್ಟಿ, ದುಂಬದ ಅಧ್ಯಕ್ಷರಾದಿತ್ಯ ನೆಚ್ಚಿನ
ದಿವಂಗತ ಸುಧಾಕರ ದೇವಾಡಿಗ ಮೊಕಲ ಇಲ್ಲದಕ್ಕೂ ಏರಾಡಲ್ಲಿ ಇತ್ತಂದಾಂಡ ದೈದೀದು ವೇದಿಕೆದ ಮುಂಭಾಗ ಬಲೆ ಪ್ರಶಾಂತ್ ದೇವಾಡಿಗ, ಪ್ರವೀಣ ಆಚಾರ್ಯ, ನವೀನ್ ಕೆ ಶೆಟ್ಟಿ, ರಂಜನ್ ಕುಮಾರ್, ಪ್ರಶಾಂತ್, ಪ್ರವೀಣ್, ರವಿಕುಮಾರ್, ಪ್ರಕಾಶ್ ದೇವಾಡಿಗ, ನಮನ್ ಕಡಂಬ, ಪ್ರಣಮ್ ಆಚಾರ್ಯ, ರಿತೇಶ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಅಧಿಪನ ಅರುಣ್ ಶೆಟ್ಟಿ, ಕಾರ್ಯದರ್ಶಿ ಜುಹೇಬ್, ಪ್ರಕಾಶ್ ಎಸ್ ಪಿ, ದಿನೇಶ್ ಆರ್ ಶೆಟ್ಟಿ, ಪ್ರಣಾಮ್ ಆಚಾರ್ಯ, ರಂಜನ್ ಕುಮಾರ್, ದಿನೇಶ್ ಶೆಟ್ಟಿ. ಧನ್ಯವಾದ. ಧನ್ಯವಾದ ಮಾತೆರೆಗ್ಲ. ನನ್ನ ಖಾಲಿ ರಡ್ಡೆ ಒಂಜಿ ವಿಷಯ ಕೊರಿದೀನಿ. ಪ್ರತಿ ವರ್ಷ ನಡಪುನಂಚಿನ ಜೋಕ್ಲಿಗ್ ಆಟೋಟ ಸ್ಪರ್ಧೆ ಪ್ರತಿ ವರ್ಷ ನಡತಿನಂಚಿನ ಈ ಬಾರಿಲ ಗೌಜಿಡು ನಡತದೆ. ಐತ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇತ್ತೆ ನಡಪರೆಂಡು ಅವೇನು ಪ್ರಕಾಶ್ ದೇವಾಡಿಗ ಮೇರು ಓದು ಪರಡು ಬಂದಕ್ಕೆ ಏನೊಂದಿಲ್ಲ. ಕ್ಲಬ್ದ 25ನೇ ವರ್ಷದ ಈ ಸಂಭ್ರಮಕ್ಕೂ ಜೋಕ್ಲಿಗ್ ಆಟೋಟ ಸ್ಪರ್ಧೆ ಏರ್ಪಡಿಸಿದ ಐತ ಫಲಿತಾಂಶ ಇಂಚ ಉಂಡು. ಅಂಗನವಾಡಿ ಗರ್ಲ್ಸ್ ಆರಾಧ್ಯ ಮಯ್ಯ ಫಸ್ಟ್ ರನ್ನಿಂಗ್ ರೇಸ್. ಮಾತಾ ಜೋಕ್ಲಿಗ್ ಒಂಜಿ ವಿನಂತಿ, ಮಾತೆರೆಗ್ಲ ಗೊತ್ತುಂಡು ಎರೆಗ್ ಪ್ರೈಸ್ ಉಂಡೊಂದು ದೈದೀದ್ ಮಾತು ಜೋಕುಲ್ಲ ವೇದಿಕೆದ ದುಮ್ಮದಿಕ್ಕೆಲ್ಲ ಬರ್ತದೆ. ಆಯ್ನಾತು ಬೇಗ ಸಹಕಾರ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ. ಆರಾಧ್ಯ ಮಯ್ಯ ಫಸ್ಟ್ ರನ್ನಿಂಗ್ ರೇಸ್, ಸಮೀಕ್ಷಾ ಆಚಾರ್ಯ ಸೆಕೆಂಡ್ ರನ್ನಿಂಗ್ ರೇಸ್, ಫಸ್ಟ್ ಬಾಲ್ ಥ್ರೋ. ಜೋಕುಳ್ಳ ಮೋಕಿಡಿಕೆ ಏನೊಂದಿಲ್ಲ, ಮಲ್ಲಕ್ಕುಂಡಲ್ಲ ಜೋಕುಲು ಆಯ್ನಾತು ಬೇಗ ದುಮ್ಮದಿಕ್ಕೆಲ್ಲ ಬರಡು. ಬಂಧುಗಳೇ, ಕುದರ್ ಲೆತ್ತಿ ಲೆಕ್ಕನೆ ವೇದಿಕೆಗೆ ಬೋದು ಅತಿಥಿಲೆಡ ಬಹುಮಾನವನ್ನು ತೆಗೆದುಕೊಂಡು ಬಂದಕ್ಕೆ ಏನೊಂದಿಲ್ಲ. ನಮ್ಮ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಬರುವರಾದ ನಮ್ಮ ರೋಟರಿ ಕ್ಲಬ್ ಕಾರ್ಕಳ ಇದರ ಅಧ್ಯಕ್ಷರಾದ ನವೀನ್ ಚಂದ್ರ ಶೆಟ್ಟಿ ಇವರು ಕಾರ್ಯನಿಮಿತ್ತ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಮಾವೇರಿ ಕ್ಲಬ್ನ ಪರವಾಗಿ ಎಲ್ಲ ಅತಿಥಿಗಳ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. 31ನೇ ತಾರೀಕು ಅವರು ಉದ್ಯಮಿ, ಬಹಳಷ್ಟು ಹೊತ್ತು ನಮ್ಮೊಂದಿಗೆ ಇದ್ದರು. ಅವರ ಸಹಕಾರವನ್ನು ನಾವು ಸದಾ ಮರೆಯೋದಿಲ್ಲ. ಥ್ಯಾಂಕ್ ಯು ನವೀನ್ ಚಂದ್ರ ಶೆಟ್ಟಿ ಮೇರೆಗೆ ನಮ್ಮ ಈ ಸಂಘದ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಮೇರೆ ಸ್ಮರಣಿಕೆ ಕುರಿತು ಬೀಳ್ಕೊಡುಗೆ ಕೊರಡು ಬಂದಕ್ಕೆ ಏನೊಂದಿಲ್ಲ. ಜೋರಾನ ಕೈ ಚಪ್ಪಾಳೆ ಬಂದಲ್ಲ. ಈ ಒಂದು ಪೂರ್ಣದ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಾರೆ ರೋಟರಿ ಕ್ಲಬ್ದ ಅಧ್ಯಕ್ಷರು ನವೀನ್ ಚಂದ್ರ ಶೆಟ್ಟಿ. ಅತಿಥಿಗಳಿಂದ ಬಹುಮಾನ ಸ್ವೀಕಾರ ಮಾಡಿಕೊಡು. ಅಂಗನವಾಡಿದ ಗರ್ಲ್ಸ್ ಆರಾಧ್ಯ ಮಯ್ಯ ಫಸ್ಟ್ ರನ್ನಿಂಗ್ ರೇಸ್, ಸಮೀಕ್ಷಾ ಆಚಾರ್ಯ ಸೆಕೆಂಡ್ ರನ್ನಿಂಗ್ ರೇಸ್, ಫಸ್ಟ್ ಬಾಲ್ ಥ್ರೋ, ಸಾನಿಧ್ಯ ಶೆಟ್ಟಿ ಸೆಕೆಂಡ್ ಬಾಲ್ ಥ್ರೋ. ಜೋಕ್ಲಿಗೆ ಜ್ಯೋತಿ ಜೆ ಪೈ ಮೇರೆ ಅಭಿನಂದನೆ ಪತ್ರ ಬೊಕ್ಕ ಮೆಡಲ್ ಕೊಡ್ದು ಅಭಿನಂದನೆ ಕೊಡ್ಕೊಂಡಕ್ಕೆ ಏನೊಂದಿಲ್ಲ. ಅಂಜನ್ ಬಾಯ್ಸ್ ಆಯನ್ ಗೌಡ ಫಸ್ಟ್ ರನ್ನಿಂಗ್ ರೇಸ್, ಫಸ್ಟ್ ಬಾಲ್ ಥ್ರೋ, ನಿಹಾಲ್ MD ಸೆಕೆಂಡ್ ರನ್ನಿಂಗ್ ರೇಸ್, ಸೆಕೆಂಡ್ ಬಾಲ್ ಥ್ರೋ. ಜೋಕ್ಲಿಗೆ ಚಪ್ಪಾಳೆದ ಮೂಲಕ ಅಭಿನಂದನೆ ಕೊರಡು. ಕಿಂಚಪ್ಪ ನಡೆದಿನ ಆಟೋಟ ಸ್ಪರ್ಧೆ ಬಾರಿ ಪೊರ್ಲುಡೆ ಊರದ ಜೋಕುಲು ಮಾತ ಸೇರಿದು ಈ ಒಂಜಿ ಪೊರ್ಲುದ ಆಟೋಟ ಸ್ಪರ್ಧೆ ಯಶಸ್ವಿ ಮತ್ತು ಕೊಡ್ತೇವೆ.
ಈ ಒಂಜಿ ಆಟೋಟ ಸ್ಪರ್ಧೆಯಲ್ಲಿ ಪೊರ್ಲುಡು ನಿರ್ವಹಣೆ ಮತ್ತು ಕೊರ್ನಿಡರ್ ಪ್ರಮೀಳಾ ಮೇರೆ ಅರೆಗ್ಲ ಮಹಾವೀರ ಫ್ರೆಂಡ್ಸ್ ಕ್ಲಬ್ ಬರುವಾದ ತುಂಬ ಹೃದಯದ ಧನ್ಯವಾದಗಳು ಅರ್ಪಣೆ ಹೊಂದೊಂದಿಲ್ಲ. LKG ಗರ್ಲ್ಸ್ ಆಲಿಸಾ ರೇವಾ ಫಸ್ಟ್ ರನ್ನಿಂಗ್ ರೇಸ್, ನಿಶ್ವಿಕಾ ಸೆಕೆಂಡ್ ರನ್ನಿಂಗ್ ರೇಸ್, ಚಿರಸ್ವಿ ಫಸ್ಟ್ ರನ್ ಬಾಲ್ ಥ್ರೋ, ದರ್ಶಿಕಾ ಕೆ ಸೆಕೆಂಡ್ ಬಾಲ್ ಥ್ರೋ. ಜೋಕುಲ್ ಪೂರ ಕ್ಲಾಸ್ ವೈಸ್ ಲೈನ್ ಮತ್ತು ನಂಕಲ ಸುಲಭ. ಬಾಯ್ಸ್ ಶೇಖ್ ಸುಮೇರ್ ಫಸ್ಟ್ ಬಾಲ್ ಥ್ರೋ. ಮತ್ತೆ ಹೋಗ್ಬೇಡಿ ನಿಶ್ವಿಕಾ ಸೆಕೆಂಡ್. ಬಾಯ್ಸ್ ಶೇಖ್ ಸುಮೇರ್ ಫಸ್ಟ್ ಬಾಲ್ ಥ್ರೋ. UKG ಗರ್ಲ್ಸ್ ಐರಾ ಫಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ಐರಾ. ತನ್ವಿಕಾ ಆರ್ ಶೆಟ್ಟಿ ಸೆಕೆಂಡ್ ರನ್ನಿಂಗ್ ರೇಸ್ ಸೆಕೆಂಡ್ ಬಾಲ್ ಥ್ರೋ. ತನ್ವಿಕಾ ಆರ್ ಶೆಟ್ಟಿ. ಬಾಯ್ಸ್ ಕೀರ್ತನ್ ಆರ್ ಪಾಟೀಲ್ ಫಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ವೆಂಕಟರಮಣ ಕೊಡುವ ಸೆಕೆಂಡ್ ರನ್ನಿಂಗ್ ರೇಸ್ ಸೆಕೆಂಡ್ ಬಾಲ್ ಥ್ರೋ. ಫಸ್ಟ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ಸ್ಮೃತಿ ಪ್ರದೀಪ್ ಫಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ಆರಾಧ್ಯ ರಾಧಾಕೃಷ್ಣ ಸೆಕೆಂಡ್ ರನ್ನಿಂಗ್ ರೇಸ್ ಸೆಕೆಂಡ್ ಬಾಲ್ ಥ್ರೋ. ಬಾಯ್ಸ್ ವಿನೀತ್ ಆಚಾರ್ಯ ಫಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ದಿವಿತ್ ಕೆ ನಾಯಕ್ ಸೆಕೆಂಡ್ ರನ್ನಿಂಗ್ ರೇಸ್ ಸೆಕೆಂಡ್ ಬಾಲ್ ಥ್ರೋ. ಸೆಕೆಂಡ್ ಸ್ಟ್ಯಾಂಡರ್ಡ್ಸ್ ಗರ್ಲ್ಸ್ ರಿಧಿ ಪೂಜಾರಿ ಫಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ರಿಧಿ ಪೂಜಾರಿ. ಮಾನ್ವಿ ಎಸ್ ಸೆಕೆಂಡ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ಸೆಕೆಂಡ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ರಿಧಿ ಪೂಜಾರಿ ಫಸ್ಟ್ ಬಾಲ್ ಥ್ರೋ. ಮಾನ್ವಿ ಎಸ್ ಸೆಕೆಂಡ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ರಿಷಿಕಾ ನಾಯಕ್ ಸೆಕೆಂಡ್ ರನ್ನಿಂಗ್ ರೇಸ್ ಸೆಕೆಂಡ್ ಬಾಲ್ ಥ್ರೋ. ಬಾಯ್ಸ್ ಫರ್ಹಾನ್ ಫಸ್ಟ್ ಬಾಲ್ ಥ್ರೋ. ಫರ್ಹಾನ್. ಥರ್ಡ್ ಸ್ಟ್ಯಾಂಡರ್ಡ್ ಗರ್ಲ್ಸ್ ಕಶ್ವಿ ಶೆಟ್ಟಿ ಫಸ್ಟ್ ರನ್ನಿಂಗ್ ರೇಸ್ ಫಸ್ಟ್ ಬಾಲ್ ಥ್ರೋ. ಕಶ್ವಿ ಶೆಟ್ಟಿ.
Shanu Shetty, second running race. Kriti, second ball throw. Boys, Yashash Gowda, first running race, first ball throw. Adish Maya, second running race. Nikhil Gowda, second running race. Rohan HD, second ball throw. Rohan HD. Fourth standard girls, Samradhi S. Acharya, first running race, first ball throw. Fourth standard. Samradhi S. Acharya, first running race, first ball throw. Sanvi Rao, second running race. Tanvi Rao, second ball throw. Boys, Karthik, first running race, first ball throw. Pranav Acharya, second running race. Rishan Sapaliga, second ball throw. Fifth standard girls, Shanu Shetty, first running race, first ball throw. Meghana Acharya, second running race, second ball throw. Aradhya Jain, second running race. Boys, Rohan Gowda, first running race. Sampal Settigar, second running race. Ardan Gama, second ball throw. Ganesham, second running race, first ball throw. Second ball throw. Second bus. Sixth standard girls, Lakshita S. Kulal, first running race, first ball throw. Pranvi S. Devadiga, second running race. Trapti Shetty, second ball throw. Trapti Shetty, second ball throw. Ethan Andrit boys, first running race. Siddharth Pujari, second running race. Rohit Rathod, first ball throw. Rohan Gowda, second ball throw. Rohan Gowda, second ball throw.
Seven. Seventh standard girls, Prapti first running race. Vaishnavi J. Pujari second running race, second ball throw. Trashvi Shetty first ball throw. Boys, Srinivas first running race. Adit Acharya second running race, first ball throw. Asgar second ball throw. Eighth standard girls, Ananya Shetty first running race, second ball throw. Kritika Har second running race. Jivika second running race, first ball throw. Boys, Nandan first running race. Shravan Acharya second running race, second ball throw. Saudik first ball throw. Ninth standard girls, Vaishnavi R first running race, first ball throw. Boys, Rohit Gowda first running race, first ball throw. Afan Sheikh second running race. Shravant, yes, second ball throw. Tenth standard girls, Abhishek first running race, second ball throw. Shrajan Acharya second running race. Shrajan Acharya second running race. Harsha first ball throw. First PUC girls, Supriya Acharya first running race, second ball throw. Swedal second running race. Disha first ball throw. Disha first ball throw. Second PUC, Vaishnavi D first running race, first ball throw. Mahileyaru, Pramila first ball throw. Monica second ball throw. Disha first. ಪುರುಷರು ಹಿರಿಯರ ವಿಭಾಗ, ಪ್ರಭಾಕರ್ ಮೈಲಿ ಫಸ್ಟ್ ಬಾಲ್ ಥ್ರೋ. ದಯಾನಂದ ಶೆಟ್ಟಿ ಸೆಕೆಂಡ್ ಬಾಲ್ ಥ್ರೋ. ದಯಾನಂದ ಶೆಟ್ಟಿ ಸೆಕೆಂಡ್ ಬಾಲ್ ಥ್ರೋ.
ಹಗ್ಗ ಜಗ್ಗಾಟ ಹುಡುಗರು ಅಭಿಷೇಕ್ ಆ್ಯಂಡ್ ಟೀಮ್ ಫಸ್ಟ್. ಅಭಿಷೇಕ್ ಆ್ಯಂಡ್ ಟೀಮ್ ಫಸ್ಟ್. ಹಗ್ಗ ಜಗ್ಗಾಟದ ಭಾಗಿಯ ನೆಚ್ಚಿನ ಮಾತು ಜೋಕುಲ ತಂಡದ ಒಟ್ಟು ಮೊತ್ತದ ಒಂದೇ ಬಹುಮಾನ ಪಡೆಯುವ ಬಗ್ಗೆ ಏನೊಂದಲ್ಲ. ಹರ್ಷ ಆ್ಯಂಡ್ ಟೀಮ್ ಸೆಕೆಂಡ್. ರಾಜ್ಯ ತಂಡದ ಒಟ್ಟುಗಾದ ವೇದಿಕೆ ಬಲೆ. ಹರ್ಷ ಆ್ಯಂಡ್ ಟೀಮ್ ಸೆಕೆಂಡ್. ಹುಡುಗಿಯರು ದಿಶಾ ಆ್ಯಂಡ್ ಟೀಮ್ ಫಸ್ಟ್. ಹಗ್ಗ ಜಗ್ಗಾಟ ಹುಡುಗಿಯರು ದಿಶಾ ಆ್ಯಂಡ್ ಟೀಮ್ ಫಸ್ಟ್. ಹಗ್ಗ ಜಗ್ಗಾಟದ ಕ್ಯಾಪ್ಟನ್ ಪತ್ತನ ಯಾವಾಗ? ಆರಾಧ್ಯ ಆ್ಯಂಡ್ ಟೀಮ್ ಸೆಕೆಂಡ್. ಆರಾಧ್ಯ ಆ್ಯಂಡ್ ಟೀಮ್ ಸೆಕೆಂಡ್. ಆರಾಧ್ಯ ಆ್ಯಂಡ್ ಟೀಮ್ ಸೆಕೆಂಡ್. ಮಹಿಳೆಯರು ಹಗ್ಗ ಜಗ್ಗಾಟ ಮೋನಿಕಾ ಆ್ಯಂಡ್ ಟೀಮ್ ಫಸ್ಟ್. ಪ್ರಮೀಳಾ ಆ್ಯಂಡ್ ಟೀಮ್ ಸೆಕೆಂಡ್. ರಾಜೇಶ್ ಶೆಟ್ಟಿ ಫಸ್ಟ್ ಬಾಲ್ ಥ್ರೋ. ಪ್ರಜ್ವಲ್ ಶೆಟ್ಟಿ ಸೆಕೆಂಡ್ ಬಾಲ್ ಥ್ರೋ. ಪ್ರಜ್ವಲ್ ಶೆಟ್ಟಿ ಸೆಕೆಂಡ್ ಬಾಲ್ ಥ್ರೋ. ರವಿ ಸೆಕೆಂಡ್ ಬಾಲ್ ಥ್ರೋ. ರವಿ ಸೆಕೆಂಡ್ ಬಾಲ್ ಥ್ರೋ. ಬಹುಮಾನ ಸ್ವೀಕರಿಸಿ ಎಲ್ಲರಿಗೂ ಧನ್ಯವಾದಗಳು. ಬಹುಮಾನ ಸಿಗದೆ ಎಲ್ಲಾದ್ರೂ ಬಾಕಿ ಇದ್ರೆ ಅವರು ಕೆಳಗೆ ಇಲ್ಲಿ ತಗೊಳ್ಬಹುದು ಬಂದು. ಧನ್ಯವಾದಗಳು. ಧನ್ಯವಾದ ಪ್ರಕಾಶ್ ದೇವಾಡಿಗ ಮೇರೆಗೆ. ನನ್ನ ತುಂಬಗೆ ಕಾರ್ಯಕ್ರಮದ ಅಕೇರಿದ ಹಂತ ಧನ್ಯವಾದ ಭಾಷಣ ದಿನೇಶ್ ಶೆಟ್ಟಿ ಮೇರೆ ನಡ್ಕೊಂಡುಕೊಂಡು ಬಂದಿಗೆ ಏನೊಂದಲ್ಲ. ಮಹಾವೀರ ಫ್ರೆಂಡ್ಸ್ ಕ್ಲಬ್ ಇದರ 25ನೇ ವರ್ಷದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ಇಲ್ಲಿ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಸತತವಾಗಿ 25 ವರ್ಷಗಳಿಂದ ನಮ್ಮೊಂದಿಗೆ ಸಂಘದ ಜೊತೆ ಇದ್ದು ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ರಾಜಾರಾಮ್ ಕಡಂಬ ಇವರನ್ನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಇವರಿಗೆ ಸಂಘದ ಸದಸ್ಯರಾದಂಥ ಪ್ರಕಾಶ್ ದೇವಡಿಗ ಇವರು ಸ್ಮರಣಿಕೆಯನ್ನು ಕೊಟ್ಟು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಹಿರಿಯರು ವಕೀಲರಾದಂಥ ಶ್ರೀಯುತ ಶೇಖರ್ ಮಡಿವಾಳ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ತಮ್ಮನ್ನ ಧನ್ಯವಾದ ತಿಳಿಸಲಿಕ್ಕೆ ನಮ್ಮೊಂದಿಗೆ ರಂಜನ್ ಅವರಿದ್ರೆ ದಯವಿಟ್ಟು. ಅದೇ ರೀತಿ ಇನ್ನೋರ್ವರು ಮುಖ್ಯ ಅತಿಥಿಗಳು ಹಿರಿಯರಾದಂಥ ಜ್ಯೋತಿ ಜೆ ಪೈ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ ಇದ್ದೇವೆ.
ಇವರಿಗೆ ಪ್ರವೀಣ ಇವರು ಸ್ಮರಣಿಕೆಯನ್ನು ಕೊಟ್ಟು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ಶೈಲಜಾ ಶೆಟ್ಟಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಇವರಿಗೆ ಸಂಧ್ಯಾ ಕಡಂಬ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವರು ಮುಖ್ಯ ಅತಿಥಿಗಳು ದಯಾನಂದ್ ಭಂಡಾರಿ ನಕ್ರೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಿಕೊಳ್ತಾ ಇದ್ದೇನೆ. ಇವರಿಗೆ ಅವರದ್ದು ಅವರನ್ನ ಸಂಘದ ಸದಸ್ಯರು ನವೀನ್ ಶೆಟ್ರು, ವಿವೇಕ್ ಶೆಟ್ಟಿ ಸಂಘದ ಅಧ್ಯಕ್ಷರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಸ್ವೀಕರಿಸಿದ ಪ್ರಶಾಂತ್ ಕಾಮತ್ ಅವರಿಗೆ ವಂದನೆಗಳು, ಧನ್ಯವಾದಗಳು. ಅವರು ಬೇರೆ ಕಡೆ ಕೆಲಸದ ನಿಮಿತ್ತ ಹೋಗ್ಲಿಕ್ಕೆ ಇರುವುದರಿಂದ ನಮ್ಗೆ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವರು ಮುಖ್ಯ ಅತಿಥಿಗಳು ತುಷಾರ್ ಫ್ಯೂಲ್ಸ್ ಇದರ ಮಾಲೀಕರಾದಂಥ ಶ್ರೀಮತಿ ದೇವಿಕಾ ಇವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಧನ್ಯವಾದ ತಿಳಿಸಿಕೊಳ್ತಾ ಇದ್ದೇನೆ. ಇವರಿಗೆ ಕುಮಾರಿ ಧನ್ಯ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಘದ ಹಿರಿಯರು ಶ್ರೀಯುತ ದಯಾನಂದ್ ಶೆಟ್ಟಿ ಕೆಳಗಿನ ಮನೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇನೆ. ಇವರಿಗೆ ಪ್ರಕಾಶ್ ದೇವಾಡಿಗ ಇವರು ಸ್ಮರಣಿಕೆಯನ್ನು ನೀಡಿ ಧನ್ಯವಾದ ಸಮರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಜೇಶ್ ಶೆಟ್ಟಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸಿಕೊಳ್ತಾ ಇದ್ದೇನೆ. ಪ್ರಶಾಂತ್ ಇವರು ನಮ್ಮ 25ನೇ ವರ್ಷದ ಮಹಾವೀರ ಫ್ರೆಂಡ್ಸ್ ಕ್ಲಬ್ಬಿನ ಅಧ್ಯಕ್ಷರಾದಂತಹ ರಾಜೇಶ್ ಶೆಟ್ಟಿ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ 25ನೇ ವರ್ಷದ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತರನ್ನು ಧನ್ಯವಾದ ತಿಳಿಸಿಕೊಂಡು ಹಾಗೂ ಈ ಧ್ವನಿವರ್ಧಕ ಮತ್ತು ಬೆಳಕು ವ್ಯವಸ್ಥೆ ಮಾಡಿರುವಂಥ ದುರ್ಗಾ ಆರ್ಟ್ಸ್ ಇದರ ಮಾಲಕರಾದಂಥ ಗುರುಪ್ರಸಾದ್ ಇವರನ್ನು ಕೂಡ ಧನ್ಯವಾದ ತಿಳಿಸಿಕೊಂಡು ಅದೇ ರೀತಿಯಾಗಿ ಕಾರ್ಕಳ ನಗರ ಠಾಣೆ ಇದರ ಆರಕ್ಷಕ ಸಿಬ್ಬಂದಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ